ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಫಸ್ಟ್ PUCಯ 2ನೇ ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಮೊದಲನೆಯ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಮತ್ತು ಈ 2ನೆಯ ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಯು ಟು ಫಾರ್ಮ್ a foundation in accountancy for the next 2 years. ಸೊ ನಮ್ಮೆಲ್ಲರಿಗೂ ನೆಕ್ಸ್ಟ್ 2 ವರ್ಷಗಳಿಗೆ ಒಂದು ಅತ್ಯುತ್ತಮವಾದ ಫೌಂಡೇಶನ್ ಸಿಗಬೇಕು ಅಂದರೆ ಮೊದಲನೆಯ ಚಾಪ್ಟರ್ ಆದಂತಹ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಮತ್ತು 2ನೆಯ ಚಾಪ್ಟರ್ ಆದಂತಹ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಈ ಕ್ಲಾಸನ್ನು ಎಂಜಾಯ್ ಮಾಡೋಣ. ನಾನು ಪ್ರತಿ ಸಲ ಹೇಳೋ ಹಾಗೆ ನಾವೆಲ್ಲರೂ ಕಷ್ಟಪಟ್ಟು ಓದೋಣ, ಕಷ್ಟಪಟ್ಟು ಕಲಿಯೋಣ, ಕಷ್ಟಪಟ್ಟು ಕೆಲಸ ಮಾಡೋಣ. ಎಲ್ಲರೂ ಇಡೀ ಕರ್ನಾಟಕ ಮೆಚ್ಚಿಸುವಂಥ 100ಕ್ಕೆ 100 ತೆಗೆಯುವಂತಹ ರಿಸಲ್ಟ್ ಕೊಡೋಣ. ಕಮಾನ್, ಲೆಟ್ ಅಸ್ ಸ್ಟಾರ್ಟ್ ಲರ್ನಿಂಗ್ ದ ಚಾಪ್ಟರ್. ಬನ್ನಿ ಈ ಚಾಪ್ಟರಿನ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಅನ್ನ ನೋಡೋಣ. ಸೊ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ನಿಂದ 1 ಮಾರ್ಕ್ 2 ಪ್ರಶ್ನೆ ಕೇಳಿದ್ರೆ 2 ಮಾರ್ಕ್ನಿಂದ 1 ಪ್ರಶ್ನೆಯನ್ನ ಕೇಳ್ತಾನೆ. 6 ಮಾರ್ಕ್ ಅಥವಾ 12 ಮಾರ್ಕಿನಿಂದ ಯಾವುದೇ ಪ್ರಶ್ನೆ ಈ ಚಾಪ್ಟರ್ನಿಂದ ಫೈನಲ್ ಎಕ್ಸಾಮಿನೇಷನ್ನಿಗೆ ಬರೋದಿಲ್ಲ. ಸೊ ಒಟ್ಟು ಈ ಚಾಪ್ಟರ್ ಅಲ್ಲಿ ನಮಗೆ 4 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾನೆ. ಹಾಗಾದ್ರೆ 4 ಮಾರ್ಕ್ಸಿಗೆ ಇಷ್ಟೊಂದು ಓದಬೇಕಾ, ಇಷ್ಟೊಂದು ಕಾನ್ಸೆಪ್ಟ್ಸ್ ಅನ್ನ ಕಲಿಬೇಕಾ? ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರಬಹುದು. ಖಂಡಿತ ಕಲಿಬೇಕು, ಖಂಡಿತ ಓದಬೇಕು. ಯಾಕೆ ಅಂದರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂದರೆ ನಮ್ಮ ಮೊದಲನೇ ಪಾಠ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂದರೆ ನಮ್ಮ ಈ 2ನೇ ಪಾಠ ನಮ್ಮ ಮುಂದಿನ 2 ವರ್ಷದ ಅಕೌಂಟೆನ್ಸಿ ಪಯಣಕ್ಕೆ ಬಹಳ ಮುಖ್ಯವಾಗುತ್ತೆ. ಸೊ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಮತ್ತು ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಅನ್ನ ನಾವು ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡಿಕೊಂಡು ಕಲಿಬೇಕಾಗ್ತದೆ. ಡನ್? ಎಸ್. Let us go for the first topic in theory base of accounting. The first topic is GAAP, Generally Accepted Accounting Principles. ಏನು ಈ ಗ್ಯಾಪ್, ಏನು ಈ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಬನ್ನಿ ನೋಡೋಣ. ಗ್ಯಾಪ್ refers to the rules or guidelines adopted for recording and reporting business transactions, bringing uniformity in the preparation and presentation of financial statements. ಏನು ಈ ಡೆಫಿನಿಷನ್ ನ ಅರ್ಥ? ಅವನು ಹೇಳ್ತಾನೆ, ಗ್ಯಾಪ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಆರ್ ಗೈಡ್ಲೈನ್ಸ್. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಹೆಸರೇ ಹೇಳುವ ಹಾಗೆ ನಾವು ಮಾಡ್ತಕ್ಕಂತಹ ಎಲ್ಲ ಅಕೌಂಟಿಂಗ್ ರೆಕಾರ್ಡ್ಸಿಗೂ, ನಾವು ಮಾಡ್ತಕ್ಕಂತಹ ಎಲ್ಲ ಬುಕ್ ಕೀಪಿಂಗ್ ಅಕೌಂಟಿಂಗ್ ರೆಕಾರ್ಡ್ಸಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಡೋ ಅಂತಹ ಬಾಡಿ ಅಥವಾ ಕೊಡೋ ಅಂತಹ ಡಿಸಿಪ್ಲಿನ್ ಅನ್ನ ನಾವೇನಂತ ಕರಿತೀವಿ? ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನಾವು ನಮ್ಮ ಭಾರತದಲ್ಲಿ ಇಂಡಿಯನ್ ಗ್ಯಾಪ್ ಅಂದ್ರೆ ಇಂಡಿಯನ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನನ್ನ ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ USA ಯಲ್ಲಿ US ಗ್ಯಾಪ್ ಇದೆ, ಅದೇ ರೀತಿ ಬ್ರಿಟನ್ ಅಲ್ಲಿ UK ಗ್ಯಾಪ್ ಇದೆ.
ಸೊ ಪ್ರತಿಯೊಂದು ದೇಶವು ಅವರದೇ ಆದ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಈ ತರಹದ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಕ್ಕೆ ಇರ್ತಕ್ಕಂತಹ ಗೈಡ್ಲೈನ್ಸ್, ಇರ್ತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವೇನಂತ ಕರಿತೀವಿ? ಗ್ಯಾಪ್ ಅಂತ ಕರಿತೀವಿ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ನೋಡಿ, ನಮ್ಮಂತಹ ದೊಡ್ಡ ದೇಶ ಅಥವಾ ಯಾವುದೇ ದೇಶದಲ್ಲಾಗಿರಬಹುದು, 5 ಬೆರಳುಗಳು ಕೂಡ ಒಬ್ಬ ಮನುಷ್ಯನಿಗೆ ಸಮ ಇರೋದಿಲ್ಲ. ಹೀಗಿದ್ದಾಗ ಒಂದೇ ದೇಶದಲ್ಲಿ ಹಲವಾರು ವ್ಯಕ್ತಿಗಳು ಅಕೌಂಟಿಂಗ್ ಅನ್ನ ಹಲವಾರು ರೀತಿಗಳಲ್ಲಿ ಯೋಚನೆ ಮಾಡಿರ್ತಾರೆ. ಅವರದೇ ಆದ ಮೆಥಡ್ ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ಈ ಕನ್ಫ್ಯೂಷನ್ ಅನ್ನ ಅವಾಯ್ಡ್ ಮಾಡೋದು ಹೇಗೆ? ಒಂದು ಯೂನಿಫಾರ್ಮಿಟಿ, ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತರೋದು ಹೇಗೆ? ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಇರೋಂತಹ ಕಾನ್ಸೆಪ್ಟೇ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮಕ್ಕಳ. ಸೊ ಗ್ಯಾಪ್ is nothing but a set of rules and regulations in order to prepare the accounting records. ಯಾತಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್? ಸೊ ದಟ್ ಎಲ್ಲ ಅಕೌಂಟಿಂಗ್ ರೆಕಾರ್ಡು ಏನಾಗಿರುತ್ತೆ? ಯೂನಿಫಾರ್ಮ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಅನಲೈಸ್ ಮಾಡಲಿಕ್ಕಾಗಿರಬಹುದು, ಅಥವಾ ಬೇರೆ ಯಾವುದೇ ವ್ಯವಹಾರದ ಕಾರಣಗಳಿಗಾಗಿರಬಹುದು, ಒಂದೇ ರೀತಿಯಲ್ಲಿ ನಾವು ಅಕೌಂಟಿಂಗ್ ರೆಕಾರ್ಡ್ಸ್ನ ಇಟ್ಕೊಂಡಾಗ ಅದು ನಮಗೆ ಸಹಾಯವಾಗ್ತದೆ. ಅದರ ಪರ್ಪಸ್ ಏನು? ನಾನಿವಾಗ ಆಗಲೇ ಹೇಳಿದ ಹಾಗೆ, ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡನ್ನ ನಾವು ಯೂನಿಫಾರ್ಮ್ ಆಗಿ ಮೇಂಟೈನ್ ಮಾಡಿದಾಗ ಅಂತಹ ಅಕೌಂಟಿಂಗ್ ರೆಕಾರ್ಡ್ಸನ್ನು ಅನಲೈಸ್ ಮಾಡೋದಾಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರಬಹುದು, ಅಥವಾ ಬೇರೆ ಯಾವುದೇ ವ್ಯವಹಾರದ ಕಾರಣಗಳಿಗಾಗಿರ್ಬೋದು ಉಪಯೋಗಿಸೋದು ಸುಲಭವಾಗುತ್ತೆ. ಸೊ ಒನ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಅಂಡ್ ಪರ್ಪಸ್ ಆಫ್ ಗ್ಯಾಪ್ ಇಸ್ ದಿಸ್. ಏನು ಎವಲ್ಯೂಷನ್ ಆಫ್ ಗ್ಯಾಪ್? Gap has evolved over time based on past experiences, customs, professional statements, and government regulations, constantly adapting to changes in legal, social, and economic environments. ಯಾವಾಗಲೂ ತಿಳ್ಕೊಳ್ಳಿ, ನಾವು ಯಾವುದೇ ದುಡ್ಡಿನ ವ್ಯವಹಾರ ಮಾಡಬೇಕಾದ್ರೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಆ ದುಡ್ಡಿನ ವ್ಯವಹಾರ ಲೀಗಲ್ ಆಗಿದೆಯಾ, ಸೋಷಿಯಲಿ ಎಥಿಕಲ್ ಆಗಿದೆಯಾ, ನಾವು ಮಾಡ್ತಾ ಇರ್ತಕ್ಕಂತಹ ವ್ಯವಹಾರ ನಮ್ಮ ಎಕನಾಮಿಕ್ ಎನ್ವಿರಾನ್ಮೆಂಟ್ಗೆ ಲಾಭದಾಯಕವಾಗಿದೆಯಾ. ವೆರಿ ಇಂಪಾರ್ಟೆಂಟ್. ಈ ಥರ ಲೀಗಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಕೂಡಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಕೊಂಡು ಒಂದು ಫ್ರೇಮ್ವರ್ಕ್, ಒಂದು ರೂಲ್ಸ್, ಒಂದು ಗೈಡ್ಲೈನ್ಸ್ ಅನ್ನು ತರ್ತಕ್ಕಂತಹ ಎವಲ್ಯೂಷನ್ ಅನ್ನು ಗ್ಯಾಪ್ ಬಹಳ ಸಕ್ಸಸ್ಫುಲ್ ಆಗಿ ಮಾಡಿದೆ. Let us move ahead to the next topic then. ಹಾಗಾದ್ರೆ ಗ್ಯಾಪಿನ ಓವರ್ ಆಲ್ ಮೀನಿಂಗ್ ಏನು ನೋಡೋಣ ಬನ್ನಿ. ಸೊ ಇನ್ ಪ್ರಾಕ್ಟಿಸ್ these rules are also referred to as concepts and conventions. ಏನು ಕಾನ್ಸೆಪ್ಟ್ಸ್, ಏನು ಕನ್ವೆನ್ಷನ್ಸ್? ಇದನ್ನ ಇನ್ ಡೀಟೇಲ್ the term concept refers to necessary assumptions, whereas the term convention denotes customs and traditions. ಸೊ ಕಾನ್ಸೆಪ್ಟ್ ಅಂದ್ರೆ ಅದು ಒಂದು ಐಡಿಯಾ, ಅದು ಒಂದು ಅಸಂಪ್ಷನ್. ಅದೇ ರೀತಿ ಕನ್ವೆನ್ಷನ್ ಅಂದ್ರೆ ಇಟ್ ಇಸ್ ಅ ಟ್ರೆಡಿಷನ್. ಅಕೌಂಟೆನ್ಸಿಯಲ್ಲಿ ಅದರದೇ ಆದ ಕಾನ್ಸೆಪ್ಟ್ಸ್ ಇದೆ ಮತ್ತು ಅದರದೇ ಆದ ಹಲವಾರು ವರ್ಷಗಳಿಂದ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಕನ್ವೆನ್ಷನ್ಸ್ ಇದೆ. ಸೊ ಇಂತಹ ಕಾನ್ಸೆಪ್ಟ್ ಕನ್ವೆನ್ಷನ್ಸ್ ಅನ್ನ ಒಟ್ಟುಗೂಡಿಸಿದಾಗ ನಮಗೆ ಸಿಕ್ತಕ್ಕಂತಹ ಟಾಪಿಕ್ ಅನ್ನ ನಾವೇನಂತ ಕರಿತೀವಿ? ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಇನ್ ಅದರ್ ವರ್ಡ್ಸ್ ಗ್ಯಾಪ್. Come on, let us look into the next topic now. It's a very interesting chapter.
ನಾನು ಈಗ ತಾನೇ ಹೇಳಿದೆ ಹಲವಾರು ಕಾನ್ಸೆಪ್ಟ್ಸ್ ಇದೆ, ಕನ್ವೆನ್ಷನ್ಸ್ ಇದೆ ಅಂತ. ಏನಾ ಕಾನ್ಸೆಪ್ಟ್ಸು, ಏನಾ ಕನ್ವೆನ್ಷನ್ಸು ನೋಡೋಣ ಬನ್ನಿ. ಮೊದಲನೇ ಕಾನ್ಸೆಪ್ಟ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅನ್ನ ನಾವು ನಮ್ಮ ಮೊದಲನೇ ಚಾಪ್ಟರ್ ಅಲ್ಲಿ ಕೂಡ ಬೇಸಿಕ್ ಟರ್ಮ್ಸ್ ಅನ್ನೋ ಜಾಗದಲ್ಲಿ ಕಲ್ತಿದ್ವಿ. ಏನು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಕಾನ್ಸೆಪ್ಟ್ ಅಂತ ಅರ್ಥ. ಏನು ಈ ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಕಾನ್ಸೆಪ್ಟ್? ನೋಡಿ, ನಾವು ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕಾದ್ರೆ ನಮ್ಮನ್ನ ನಾವು ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡಿಕೊಂಡು ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಯಾವ್ಯಾವ ಚಾಪ್ಟರ್ಗಳನ್ನ ಪ್ರಾಬ್ಲಮ್ಗಳನ್ನ ಹೇಳ್ಕೊಡ್ತೀನಿ, ಆ ಎಲ್ಲ ಚಾಪ್ಟರ್ಗಳಲ್ಲೂ ಆ ಎಲ್ಲ ಪ್ರಾಬ್ಲಮ್ಗಳಲ್ಲೂ ನಮ್ಮನ್ನು ನಾವೇ ಬಿಸ್ನೆಸ್ ಅಂದ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಹೊರತು ನಮ್ಮನ್ನು ನಾವೇ ಯಾವತ್ತು ಓನರ್ ಅಂದ್ಕೊಂಡು ಸಾಲ್ವ್ ಮಾಡಬಾರ್ದು. ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಇದು ಯಾವ ಕಾರಣಕ್ಕೋಸ್ಕರ? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ಗೋಸ್ಕರ. ಇನ್ಫ್ಯಾಕ್ಟ್ ಈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಿನ ಕಾರಣಕ್ಕೋಸ್ಕರನೇ ನಾವು ಕ್ಯಾಪಿಟಲ್ ಅನ್ನು ಯಾವಾಗಲೂ ಏನಂತ ಸೆಗ್ರಿಗೇಟ್ ಮಾಡ್ತೀವಿ? ಲಯಬಿಲಿಟಿ ಅಂತ ಸೆಗ್ರಿಗೇಟ್ ಮಾಡ್ತೀವಿ. ಅಕಸ್ಮಾತ್ ನಾವೇನಾದ್ರೂ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಕ್ಯಾಪಿಟಲ್ ಒಬ್ಬ ಓನರಿಗೆ ಅಸೆಟ್ ಆಗೋಗಿರೋದು, ವಿಚ್ ಇಸ್ ರಾಂಗ್. ಯಾವಾಗಲೂ ತಿಳ್ಕೊಳ್ಳಿ, ಒಬ್ಬ ಓನರ್ ಕೂಡ ಬಿಸ್ನೆಸ್ ಇಂದ ಒಬ್ಬ ಸಪರೇಟ್ ವ್ಯಕ್ತಿ. ಆ ವ್ಯಕ್ತಿ ಬಿಸ್ನೆಸ್ ಮೇಲೆ ದುಡ್ಡು ಹಾಕ್ತಾ ಇದ್ದಾನೆ. ನಾಳೆ ದಿನ ಬಿಸ್ನೆಸ್ ಆ ವ್ಯಕ್ತಿಗೆ ದುಡ್ಡನ್ನ, ಅವನ ಬಂಡವಾಳವನ್ನ ವಾಪಸ್ ಕೊಡಬೇಕು. ಯಾವ ರೂಪದಲ್ಲಿ ವಾಪಸ್ ಕೊಡುತ್ತೆ? ಪ್ರಾಫಿಟ್ ಅನ್ನೋ ರೂಪದಲ್ಲಿ ವಾಪಸ್ ಕೊಡುತ್ತೆ. ದಿಸ್ ಈಸ್ ದ ರೀಸನ್ ವೈ ಬಿಸ್ನೆಸ್ ಇಸ್ ಸಪರೇಟ್ ಅಂಡ್ ಓನರ್ ಇಸ್ ಸಪರೇಟ್. ನಾವ್ ಯಾವುದೇ ಅಕೌಂಟಿಂಗ್ ರೆಕಾರ್ಡ್ಸ್ ಮಾಡಬೇಕಾದ್ರೆ ನಮ್ಮನ್ನ ನಾವೇ ಬಿಸ್ನೆಸ್ ಅಂತ ಅನ್ಕೊಳ್ತೀವಿ ಹೊರತು ಯಾವತ್ತು ನಮ್ಮನ್ನ ನಾವೇ ಓನರ್ ಅಂತ ಅಸ್ಯೂಮ್ ಮಾಡ್ಕೊಳ್ಬಾರ್ದು. So what is business entity concept? Business entity concept assumes that the business is distinct and separate entity from its owners. So business ಒಂದು ಸಪರೇಟ್ ಎಕ್ಸಿಸ್ಟೆನ್ಸ್ ಮತ್ತು ಓನರೇ ಒಂದು ಸಪರೇಟ್ ಎಕ್ಸಿಸ್ಟೆನ್ಸ್. ಆ ಕಾರಣಕ್ಕೋಸ್ಕರನೇ ನಾವು ಎಲ್ಲ ಬಿಸ್ನೆಸ್ಗಳನ್ನು ಏನಂತ ಕರಿತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. Another important point to be noted, ಎಲ್ಲ ಬಿಸ್ನೆಸ್ಗಳನ್ನು ನಾವೇನಂತ ಕರಿತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ನಾನು ನೀವೆಲ್ಲ ಏನು? ವಿ ಆರ್ ರಿಯಲ್ ಪೀಪಲ್. ಅರ್ಥ ಆಯ್ತಾ? ಸೊ ವಾಟ್ ಇಸ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್? ಇಫ್ ದ ಓನರ್ ಇಸ್ ಸೆಪರೇಟ್, ಇಫ್ ದ ಬಿಸ್ನೆಸ್ ಇಸ್ ಸೆಪರೇಟ್, ಇಫ್ ವಿ ಅಸ್ಯೂಮ್ ಅವರ್ ಸೆಲ್ಫ್ ಆಸ್ ದ ಬಿಸ್ನೆಸ್ ಅಂಡ್ ನಾಟ್ ದಿ ಓನರ್, ಇಟ್ ಇಸ್ ಕಾಲ್ಡ್ as what concept? Business entity concept. Let us move ahead to the next concept then. Money measurement and going concern concept. ಏನು ಮನಿ ಮೆಷರ್ಮೆಂಟ್, ಏನು ಗೋಯಿಂಗ್ ಕನ್ಸರ್ನ್? ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಬಿಸ್ನೆಸ್ ಎಂಟಿಟಿಗೆ ಎರಡು ತರಹದ ಟ್ರಾನ್ಸಾಕ್ಷನ್ ಇರುತ್ತೆ. ಒಂದು ಮಾನಿಟರಿ ಟ್ರಾನ್ಸಾಕ್ಷನ್, ಇನ್ನೊಂದು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್. ನಾವು ಬಿಸ್ನೆಸ್ಸಿನ ರೆಕಾರ್ಡ್ಸ್ ಅಲ್ಲಿ ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬೇಕೇ ಹೊರತು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಬಾರ್ದು. ಸೊ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ? ಯಾವುದೇ ಒಂದು ಬಿಸ್ನೆಸ್ ರೆಕಾರ್ಡಿನಲ್ಲಿ ನಾವು
ಟ್ರಾನ್ಸಾಕ್ಷನ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಮನಿ, ದುಡ್ಡಿನಲ್ಲಿ ಅಳತೆ ಮಾಡಿದ್ರೆ ಮಾತ್ರನೇ ಅಂತ ಟ್ರಾನ್ಸಾಕ್ಷನ್ಸ್ನ ನಾವು ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಯಾವುದೇ ಟ್ರಾನ್ಸಾಕ್ಷನ್ ನಾವು ದುಡ್ಡಿನಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಂತ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅಕೌಂಟೆನ್ಸಿಯಲ್ಲಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್? ಯಾವುದೇ ಒಂದು ಅಕೌಂಟಿಂಗ್ ಬುಕ್ಸ್ ಅಲ್ಲಿ, ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ಸ್ ಅಲ್ಲಿ ವಿ ಕ್ಯಾನ್ ಓನ್ಲಿ ರೆಕಾರ್ಡ್ those transactions which are financially measurable. ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ನಾನು ಫೈನಾನ್ಷಿಯಲಿ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಂತಹ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ರೆಕಾರ್ಡ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. Accounting will only accept the transactions which can be counted in terms of money. ಪ್ರೀತಿ, ಪ್ರೇಮ, ಸಂಬಂಧ ಇದರ ನಡುವೆ ಆಗ್ತಕ್ಕಂತಹ ಟ್ರಾನ್ಸಾಕ್ಷನ್ಸ್ಗಳು ಮಾನಿಟರಿ ಆಗಿಲ್ಲದೆ ಇರೋ ಕಾರಣ ನಾವದನ್ನ ಅಕೌಂಟಿಂಗ್ ರೆಕಾರ್ಡ್ಸ್ನಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಇದಕ್ಕೊಂದು ಲೈಫ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ನೋಡಿ, ಹಲವಾರು ಆರ್ಗನೈಸೇಷನ್ಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದೇ ರೀತಿ MS ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದು. MS ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಓನರ್ ಆದಂತಹ ಬಹಳ ದೊಡ್ಡ ವ್ಯಕ್ತಿಯಾದಂತಹ ಸಾವ್ಕಾರರು MS ರಾಮಯ್ಯನವರು 1997 1997 ನಲ್ಲಿ ಸತ್ ಹೋದ್ರು. 1997 ನಲ್ಲಿ ಸಾವ್ಕಾರರು ಅಂದ್ರೆ ದ ಓನರ್ ಆಫ್ MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್ ಡೈಡ್. ಅಲ್ಲಿಗೆ ಬಿಸ್ನೆಸ್ ನಿಂತೋಗ್ಲಿಲ್ಲ. ಕಳೆದ 28 ವರ್ಷದಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್ ಬರೀ 12 ಸಂಸ್ಥೆಗಳಿಂದ ಇವತ್ತು 32 ಸಂಸ್ಥೆಗಳಿಗೆ ಬೆಳೆದು ನಿಂತು ದೊಡ್ಡ ಯೂನಿವರ್ಸಿಟಿ ಆಗಿದೆ. ದಿಸ್ ಇಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಏನದರ ಅರ್ಥ? ಯಾವುದೇ ಒಂದು ಬಿಸ್ನೆಸ್ಸಿಗೆ ಓನರ್ ಸತ್ತೋಗಿದ ತಕ್ಷಣ ಅಂತಹ ಬಿಸ್ನೆಸ್ ನಿಂತೋಗಲ್ಲ. We should always assume that the business will always continue up to infinity. ಯಾವುದೇ ಒಂದು ಬಿಸ್ನೆಸ್ ಆಪರೇಷನ್ ಓನರ್ ಬದುಕಿದಾರೋ ಸತ್ತಿದಾರೋ, ಶೇರ್ ಹೋಲ್ಡರ್ಸ್ ಬದುಕಿದಾರೋ ಸತ್ತಿದಾರೋ, ಇನ್ವೆಸ್ಟರ್ಸ್ ಬದುಕಿದಾರೋ ಸತ್ತಿದಾರೋ, ಆಸ್ ಅಕೌಂಟೆಂಟ್ಸ್ ನಾವೇನ್ ಅನ್ಕೊಳ್ಬೇಕು? ಯಾವುದೇ ಒಂದು ಬಿಸ್ನೆಸ್ ವಿಲ್ ಆಲ್ವೇಸ್ ಕಂಟಿನ್ಯೂ ದ ಆಪರೇಷನ್ಸ್ ಅಪ್ ಟು ಇನ್ಫಿನಿಟಿ. ಓನರ್ ಬದುಕಿರ್ಲಿ ಸತ್ತಿರ್ಲಿ, ಶೇರ್ ಹೋಲ್ಡರ್ಸ್ ಬದುಕಿರ್ಲಿ ಸತ್ತಿರ್ಲಿ, ಇನ್ವೆಸ್ಟರ್ಸ್ ಬದುಕಿರ್ಲಿ ಸತ್ತಿರ್ಲಿ, ಅಕೌಂಟೆಂಟ್ಗಳಾದ ನಾವು ಬಿಸ್ನೆಸ್ ಇನ್ಫಿನಿಟಿ ತನಕ ನಡೆಯುತ್ತೆ, ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅನ್ನೋ ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾದಾಯಕ ಭಾವನೆಯಿಂದ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ? ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ 2 ರೀತಿಯ ಟ್ರಾನ್ಸಾಕ್ಷನ್ ಬರಲಿಕ್ಕೆ ಸಾಧ್ಯ. ಒಂದು ಮಾನಿಟರಿ ಟ್ರಾನ್ಸಾಕ್ಷನ್ ಆಗಿದ್ರೆ ಇನ್ನೊಂದು ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್, ನಾನು ಹೋಟೆಲಿಗೆ ಹೋಗಿ ಇಡ್ಲಿ ವಡೆಯನ್ನ ಪಾರ್ಸಲ್ ಮಾಡ್ಕೊಂತಂದ್ರೆ ಮಾನಿಟರಿ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅದೇ ನಮ್ಮ ತಾಯಿಯವರು ಅಥವಾ ನನ್ನ ಹೆಂಡತಿಯವರು ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿದ್ರೆ ದಟ್ ಈಸ್ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್. ಅದನ್ನ ನಾನು ಅಕೌಂಟಿಂಗ್ ರೆಕಾರ್ಡ್ ಅಲ್ಲೇ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್,
ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಏನು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದ್ರೆ, ಓನರ್ ಬದುಕಿರ್ಲಿ ಸತ್ತಿರ್ಲಿ, ಇನ್ವೆಸ್ಟರ್ಸ್ ಬದುಕಿರ್ಲಿ ಸತ್ತಿರ್ಲಿ, ಅಥವಾ ಬೇರೆ ಶೇರ್ ಹೋಲ್ಡರ್ಸ್ ಬದುಕಿರ್ಲಿ ಸತ್ತಿರ್ಲಿ, ದ ಬಿಸ್ನೆಸ್ ಮಸ್ಟ್ ಆಲ್ವೇಸ್ ಕಂಟಿನ್ಯೂ ಇಟ್ಸ್ ಆಪರೇಷನ್ಸ್. Business must always continue its operations up to infinity. ಯಾರೋ ಒಬ್ಬ ಓನರ್ ಸತ್ತೋಗ್ತಾರೆ, ಇದು ಬಿಸ್ನೆಸ್ ಮುಚ್ಚೋಗುತ್ತೆ ಅನ್ಕೊಂಡು ನಾವು ಅಕೌಂಟ್ಸ್ ಅನ್ನ ರೆಕಾರ್ಡ್ ಮಾಡಬಾರ್ದು. ಆಸ್ ಅಕೌಂಟೆಂಟ್ಸ್ ವಿ ಮಸ್ಟ್ ಆಲ್ವೇಸ್ ಬಿ ವಾಟ್? ಆಶಾದಾಯಕ, ಆಪ್ಟಿಮಿಸ್ಟಿಕ್ ಅಬೌಟ್ ದ ಬಿಸ್ನೆಸ್. ಬಿಸ್ನೆಸ್ ಇನ್ಫಿನಿಟಿ ತನಕ ನಡೆಯುತ್ತೆ, ಬಹಳ ದೊಡ್ಡ ಪ್ರಾಫಿಟ್ಸ್ ಅಲ್ಲಿ ನಡೆಯುತ್ತೆ ಅನ್ನೋ ಆಶಾದಾಯಕ ಭಾವನೆ ಇಟ್ಕೊಂಡು ಬಿಸ್ನೆಸ್ ನಾವೇನ್ ಮಾಡಬೇಕಾಗತ್ತೆ? ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಮತ್ತೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ. ಮುಂದಿನ ಕಾನ್ಸೆಪ್ಟ್ ಅನ್ನ ನೋಡೋಣ ಬನ್ನಿ ಮಕ್ಕಳ. ಅಕೌಂಟಿಂಗ್ ಪೀರಿಯಡ್ ಮತ್ತು ಕಾಸ್ಟ್ ಕಾನ್ಸೆಪ್ಟ್. ಏನಿದು ಅಕೌಂಟಿಂಗ್ ಪೀರಿಯಡ್ ಮತ್ತು ಕಾಸ್ಟ್ ಕಾನ್ಸೆಪ್ಟ್ ಅಂದ್ರೆ ನೋಡೋಣ ಬನ್ನಿ. ಮೊದಲಿಗೆ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ? ಯಾವಾಗಲೂ ತಿಳ್ಕೊಳ್ಳಿ, ನಾವು ಯಾವುದೇ ಬಿಸ್ನೆಸ್ ಮಾಡಿದ್ರೂ ಕೂಡ ಒಂದು ಲಿಮಿಟ್ ಅಲ್ಲಿ ನಾವು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು 2001ನೇ ಇಸ್ವಿ ಜೂನ್ 25 ಏನಾಯ್ತು ಅಂತ ಕೇಳು ಅಂತ ಹೇಳಿದ್ರೆ ಆ ವರ್ಷದ ಅಕೌಂಟಿಂಗ್ ರೆಕಾರ್ಡ್ ತೆಗೆದಷ್ಟೇ ನೋಡಬಹುದು. ಕಂಟಿನ್ಯೂಸ್ ಆಗಿ ನಾನು ಒಂದೇ ರೆಕಾರ್ಡ್ ಅಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ನಥಿಂಗ್ ಬಟ್ ವಾಟ್? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಏನು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಇಯರ್ 1ನೇ ಏಪ್ರಿಲಿಂದ ಶುರುವಾಗಿ 31st ಮಾರ್ಚಿಗೆ ಕ್ಲೋಸ್ ಆಗುತ್ತೆ. ಸೊ ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಟೈಮ್ ಪೀರಿಯಡ್ ಯಾವಾಗಲೂ ಏನಾಗಿರುತ್ತೆ? 12 months. ಸ್ಟಾರ್ಟಿಂಗ್ ಫ್ರಮ್ 1st ಏಪ್ರಿಲ್ ಎಂಡಿಂಗ್ ಆನ್ 31st ಮಾರ್ಚ್. ಇದರಲ್ಲಿ 4 ಕ್ವಾರ್ಟರ್ಸ್ ಬರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ಯುವರಿ, ಫೆಬ್ರವರಿ, ಮಾರ್ಚ್. ಸೊ ಈ 12 ತಿಂಗಳುಗಳು ಅಥವಾ ಈ 4 ಕ್ವಾರ್ಟರ್ಗಳಲ್ಲಿ ಏನು ಬಿಸ್ನೆಸ್ ತನ್ನ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡುತ್ತೆ, ಏನು ತನ್ನ ಬಿಸ್ನೆಸ್ ಡಿಸಿಷನ್ಗೋಸ್ಕರ ಉಪಯೋಗಿಸ್ಕೊಳ್ಳುತ್ತೆ, ಅಂತಹ ಟೈಮ್ ಪೀರಿಯಡ್ ಅನ್ನ ನಾವು ಅಕೌಂಟಿಂಗ್ ಅಲ್ಲಿ ಏನಂತ ಕರಿತೀವಿ? ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಮೂವಿಂಗ್ ಅಹೆಡ್ ಫ್ರಮ್ ದೇರ್, ಕಾಸ್ಟ್ ಕಾನ್ಸೆಪ್ಟ್. ಏನು ಕಾಸ್ಟ್ ಕಾನ್ಸೆಪ್ಟ್ ಅಂದ್ರೆ, ಇನ್ಫ್ಯಾಕ್ಟ್ ದಿಸ್ ಇಸ್ ಆಲ್ಸೋ ಅ ಲೂಪ್ ಹೋಲ್ ಇನ್ ಅಕೌಂಟಿಂಗ್. ಕಾಸ್ಟ್ ಕಾನ್ಸೆಪ್ಟ್ ಹೇಳುತ್ತೆ, ಯಾವುದೇ ಒಂದು ಅಕೌಂಟಿಂಗ್ ರೆಕಾರ್ಡ್ ಅಲ್ಲಿ ಅಸೆಟ್ಗಳನ್ನ ಯಾವಾಗ್ಲೂ ಪರ್ಚೇಸ್ ಪ್ರೈಸ್ ಅಲ್ಲೇ ರೆಕಾರ್ಡ್ ಮಾಡಿ ಅಂತ. ಏನ್ ಹೇಳುತ್ತೆ? ಪರ್ಚೇಸ್ ಪ್ರೈಸ್ ಅಲ್ಲಿ ರೆಕಾರ್ಡ್ ಮಾಡಿ. ಜೊತೆಗೆ ಆಕ್ವಿಸಿಷನ್, ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ ಅಥವಾ ಪ್ರಿಪರೇಷನ್ ಕಾಸ್ಟ್ಸ್ ಇದ್ರೆ ಅವನ್ನ ತಗೊಳ್ಳಿ, ಬಟ್ the historical cost remains unchanged regardless of what? Market values. Very, very, very big loophole. ಏನಿದು? ನಾವು ಯಾವುದೇ ಒಂದು ಅಸೆಟ್ ಅನ್ನ ಬಿಸ್ನೆಸ್ ಅಲ್ಲಿ ಅಕ್ವೈರ್ ಮಾಡಿಕೊಂಡ್ರೆ ಆ ಬಿಸ್ನೆಸ್ಸಿನ ಅಸೆಟ್ ಅನ್ನ ಯಾವಾಗ್ಲೂ ನಾವು ಬ್ಯಾಲೆನ್ಸ್ ಶೀಟಿನಲ್ಲಿ, ಯಾವುದ್ರಲ್ಲಿ? ಬ್ಯಾಲೆನ್ಸ್ ಶೀಟಿನಲ್ಲಿ ಯಾವ ವ್ಯಾಲ್ಯೂನಲ್ಲಿ ತೋರಿಸ್ಬೇಕು? ಕಾಸ್ಟ್ ಪ್ರೈಸ್, ಆಕ್ವಿಸಿಷನ್ ಪ್ರೈಸ್, ಮಾರ್ಕೆಟ್ ವ್ಯಾಲ್ಯೂ ಅಲ್ಲ. ನಾನು 2000ನೇ ಇಸ್ವಿಯಲ್ಲಿ ಒಂದು ಮನೆ ತಗೊಂಡೆ, 30 ಲಕ್ಷ ರೂಪಾಯಿ. ಇವತ್ತು ಆ ಮನೆಯ ಬೆಲೆ 2.25 ಕೋಟಿ ರೂಪಾಯಿ.
ಆದ್ರೂ ನನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮನೆಯ ಬೆಲೆಯನ್ನ ನಾನು ಎಷ್ಟು ತೋರಿಸ್ಕೊಳ್ಬಹುದು? 30 ಲಕ್ಷ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 2.25 ಕೋಟಿನೇ ಇರಬಹುದು. ದಟ್ ಈಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಅಕೌಂಟಿಂಗ್ ಕಾನ್ಸೆಪ್ಟ್ ನನಗೇನು ಹೇಳುತ್ತೆ? ಕಾಸ್ಟ್ ಕಾನ್ಸೆಪ್ಟ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾನು ಯಾವಾಗಲೂ ಅಸೆಟ್ ಅನ್ನ ಯಾವ ಪ್ರೈಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು? ಕಾಸ್ಟ್ ಪ್ರೈಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ವಾಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್? ನೋಡಿ, ಅಕೌಂಟಿಂಗ್ ಪೀರಿಯಡ್ ಇಂದ ರೆಗ್ಯುಲರ್ ರಿಪೋರ್ಟಿಂಗ್ ಸಿಗುತ್ತೆ ಮತ್ತು ಟೈಮ್ಲಿ ಡಿಸಿಷನ್ ಮೇಕಿಂಗ್ ಆಪರ್ಚುನಿಟಿ ಸಿಗುತ್ತೆ. ನಾನು ಹೇಳಿದ ಹಾಗೆ 2001ನೇ ಇಸ್ವಿಲಿ ಏನಾಯ್ತು? ಇಟ್ ಈಸ್ ಇರ್ರೆಲೆವೆಂಟ್. ನನಗೆ ಬೇಕಾಗಿರೋದೇನು? ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಏನಾಗಿದೆ, ಏನು ಡಿಸಿಷನ್ಸ್ ನಾನು ಅದರ ಮೇಲೆ ತಗೊಳ್ಬಹುದು. ಫಾರ್ ದಿಸ್ ಅಕೌಂಟಿಂಗ್ ಪೀರಿಯಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದೇ ತರಹ ಹಿಸ್ಟೋರಿಕಲ್ ಕಾಸ್ಟ್ ಕಾನ್ಸೆಪ್ಟು ಅಷ್ಟೇ. ಇಟ್ ವಿಲ್ ಈಸಿಲಿ ಹೆಲ್ಪ್ ದ ಆಡಿಟರ್ to verify the documents. This is where the glitch is and this is where the loophole is. ಎರಡು ಅಲ್ಲೇ ಅಡಕೊಂಡಿದೆ. ಇದೇನಾಗುತ್ತೆ, ನಾವು ಕಾಸ್ಟ್ ಕಾನ್ಸೆಪ್ಟ್ ಅಲ್ಲೇ ಎಲ್ಲ ಅಸೆಟ್ನು ರೆಕಾರ್ಡ್ ಮಾಡೋದ್ರಿಂದ ಆಡಿಟರ್ಗೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಲೀಗಲ್ಲ ಅಲ್ವಾ ಅಂತ ತೋರಿಸ್ಕೊಡೋದು ಬಹಳ ಸುಲಭ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಾಗ್ತಾ ಇದೆ? ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 2 ಪಟ್ಟು 3 ಪಟ್ಟು 10 ಪಟ್ಟೆಲ್ಲ ಜಾಸ್ತಿ ಆಗಿದೆ. ಆದರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಏನು ತೋರಿಸ್ತಾ ಇದೆ? ಹಳೇ ವ್ಯಾಲ್ಯೂವನ್ನೇ ತೋರಿಸ್ತಾ ಇದೆ. ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ಸೊ ಹಿಸ್ಟೋರಿಕಲ್ ಕಾನ್ಸೆಪ್ಟ್ ಮೇ ನಾಟ್ ಶೋ ದ ಟ್ರೂ ವರ್ತ್ ಆಫ್ ದ ಬಿಸ್ನೆಸ್ ಡ್ಯೂರಿಂಗ್ ಇನ್ಫ್ಲೇಷನ್ ಪೀರಿಯಡ್ಸ್. ಸೊ ಪೊಟೆನ್ಷಿಯಲಿ ಲೀಡಿಂಗ್ ಟು ಹಿಡನ್ ಪ್ರಾಫಿಟ್ಸ್. ಇದು ಹಾಗೆ ಆಗತ್ತೆ. ನಾನು ಹೇಳಿದ ಹಾಗೆ 2000ನೇ ಇಸ್ವಿಯಲ್ಲಿ ಅಥವಾ 2003ನೇ ಇಸ್ವಿಯಲ್ಲಿ ನಾನು ಮನೆ ತಗೊಂಡಾಗ ಅದು ಬರೀ 30 ಲಕ್ಷ ರೂಪಾಯಿ ಇತ್ತು. ಇವತ್ತು ಅಫ್ಕೋರ್ಸ್ ಅದು ಜನರೇಷನ್ಸ್ ಟುಗೆದರ್ ಇರ್ತಾರೆ. ಇವತ್ತು ಆ ಮನೆಯ ಬೆಲೆ 2.25 ಕೋಟಿ ಆಗಿದೆ. 30 ಲಕ್ಷ ಎಲ್ಲಿ, ಅದಕ್ಕೆ ಹೆಚ್ಚು ಕಮ್ಮಿ 10 ಪಟ್ಟು ಜಾಸ್ತಿ ಆಗಿರ್ತಕ್ಕಂತಹ 2.25 ಕೋಟಿಯಲ್ಲಿ. ದಿಸ್ ಇಸ್ ಅ ಹಿಡನ್ ಪ್ರಾಫಿಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಲಿಮಿಟೇಷನ್ ಆಫ್ our historical cost concept. So let us quickly recap all the concepts that we have learned so far. So ಮೊದಲನೆಯದು business entity concept. ಏನು business entity concept ಅಂದ್ರೆ? Owner is a separate person, business is a separate person. ಸೊ ನಾವು ಯಾವಾಗಲೂ ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮನ್ನು ನಾವೇ ಬಿಸ್ನೆಸ್ ಅನ್ಕೊಂಡು ರೆಕಾರ್ಡ್ಸ್ ಮಾಡ್ತೀವಿ ಹೊರತು ನಮ್ಮನ್ನು ನಾವೇ ಓನರ್ ಅನ್ಕೊಂಡು ರೆಕಾರ್ಡ್ಸನ್ನ ಮಾಡೋದಿಲ್ಲ. The next one is money measurement and going concern concept. ನೋಡಿ, ನಮ್ಮ ಬಿಸ್ನೆಸ್ ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ನಾವು ಫೈನಾನ್ಷಿಯಲಿ ಮೆಷರ್ ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರನೇ ಆ ಟ್ರಾನ್ಸಾಕ್ಷನ್ ಅನ್ನ ನಾವು ಅಕೌಂಟಿಂಗ್ ರೆಕಾರ್ಡ್ಸ್ ಅಲ್ಲಿ ಹಾಕ್ತೀವಿ. ಹಲವಾರು ಬಾರಿ ಕಂಪನಿ ರೆಪ್ಯೂಟೇಷನ್ ಆಗಿರ್ಬೋದು, ಇವೆಲ್ಲ ಬಹಳ ಮ್ಯಾಟರ್ ಆಗುತ್ತೆ. ಆದರೆ ನಾವು ಅದಕ್ಕೊಂದು ನಂಬರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಹೇಳೋ ಹಾಗೆ, ನಾನು ಮೆಜೆಸ್ಟಿಕಲ್ಲಿ ತಗೊಳ್ಳೋ ಅಂಥ ಶರ್ಟ್ಗೂ ಪ್ಯೂಮಾ ಸ್ಟೋರ್ಸಲ್ಲಿ ತಗೊಳ್ಳೋ ಅಂಥ ಶರ್ಟ್ಗೂ ಒಂದು 5 ಪಟ್ಟಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಿ 300 ರೂಪಾಯಿಗೆ ಸಿಕ್ಕಿದ್ರೆ ಇಲ್ಲಿ 3000 ರೂಪಾಯಿಗೆ ಸಿಗುತ್ತೆ. ನಾನು ಹೇಳ್ಬೋದು ಈ 3000 ರೂಪಾಯಿ ಬ್ರ್ಯಾಂಡ್ ವ್ಯಾಲ್ಯೂ ಅಂತ. ಹಾಗಾದರೆ ಎಕ್ಸಾಕ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು? ಅದರ ವ್ಯಾಲ್ಯೂಯೇಷನ್ ಹೇಗೆ? ಇಟ್ ಈಸ್ ಅ ಕಾಂಪ್ಲೆಕ್ಸ್ ಡಿಸಿಷನ್. ಸೊ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಮಾನಿಟರಿ, ಫೈನಾನ್ಷಿಯಲಿ ವಯೇಬಲ್ ಮತ್ತು ರೆಕಾರ್ಡ್ ಮಾಡ್ಬೋದಾದಂತಹ ಟ್ರಾನ್ಸಾಕ್ಷನ್ಸ್ ಮಾತ್ರನೇ ಅಕೌಂಟಿಂಗ್ ಬುಕ್ಸಲ್ಲಿ ತೋರಿಸ್ಬೇಕಾಗತ್ತೆ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಏನರ್ಥ? whether the owner is alive or not, whether the shareholders are alive or not, whether the investors are alive or not, whether they are dead or whether they are leaving.
ನಾವು ಅಕೌಂಟೆಂಟ್ಸ್ ಯಾವಾಗಲೂ ಏನಂತ ಅಸ್ಯೂಮ್ ಮಾಡ್ಕೋಬೇಕು, ಬಿಸ್ನೆಸ್ ವಿಲ್ ಆಲ್ವೇಸ್ ರನ್ ಅಪ್ ಟು ಇನ್ಫಿನಿಟಿ. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್. ಆಶಾದಾಯಕ ಭಾವನೆಯಿಂದ ಓನರ್ ಇರ್ಲಿ ಸತ್ತೋಗ್ಲಿ, ಬಿಸ್ನೆಸ್ ಆಪರೇಷನ್ಸ್ ವಿಲ್ ಆಲ್ವೇಸ್ ಕಂಟಿನ್ಯೂ ಅನ್ಕೊಂಡು ನಾವು ಯಾವಾಗಲೂ ಏನು ಮಾಡಬೇಕಾಗತ್ತೆ, ಅಕೌಂಟಿಂಗ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅಕೌಂಟಿಂಗ್ ಪೀರಿಯಡ್ ಮತ್ತು ಕಾಸ್ಟ್ ಕಾನ್ಸೆಪ್ಟ್. ಏನು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದರೆ, ನಾವು ಯಾವುದೇ ಅಕೌಂಟಿಂಗ್ ರೆಕಾರ್ಡ್ಸನ್ನು 12 ತಿಂಗಳುಗಳ ಕಾಲ ಅಂದರೆ 4 ಕ್ವಾರ್ಟರ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವುದೇ ಕ್ವಾರ್ಟರ್ ಅಥವಾ ನಮಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಾದರೂ ಈ 12 ತಿಂಗಳುಗಳ ರೆಕಾರ್ಡಲ್ಲಿ ಈಸಿಯಾಗಿ ಹುಡುಕಬಹುದು. ನಮ್ಮ ದೇಶದಲ್ಲಿ ಅಕೌಂಟಿಂಗ್ ಪೀರಿಯಡ್ ಶುರುವಾಗೋದು ಯಾವಾಗ, 1ನೇ ಏಪ್ರಿಲ್ಲು ಮತ್ತು ಮುಗಿಯೋದು ಯಾವಾಗ, 31st ಮಾರ್ಚ್. ಹಾಗಾದರೆ ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ಏನರ್ಥ? ನಾವು ಯಾವಾಗ ಬಿಸ್ನೆಸ್ಸಿಗೆ ಅಸೆಟ್ ಪರ್ಚೇಸ್ ಮಾಡಿದ್ರು ಕೂಡ ಯಾವಾಗಲೂ ನಮ್ಮ ಅಸೆಟ್ನ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕಾಸ್ಟ್ ಪ್ರೈಸಲ್ಲೇ ಇರಬೇಕು. ನಾನು ಯಾವುದೇ ಕಾರಣಕ್ಕೂ ನನ್ನ ಅಸೆಟ್ ಅಂದರೆ ನನ್ನ ಆಸ್ತಿಯ ಬೆಲೆಯನ್ನು ಮಾರ್ಕೆಟ್ ವ್ಯಾಲ್ಯೂವಿನಲ್ಲಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವೇನಂತ ಕರಿತೀವಿ, ಕಾಸ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. Come on, let's go for the next topic then. Dual aspect concept. ಏನಿದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದ್ರೆ? ಹೆಸರೇ ಹೇಳ್ತಾ ಇದೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗೆ 2 ಆಸ್ಪೆಕ್ಟ್ ಇರುತ್ತೆ. ಏನು ಆ 2 ಆಸ್ಪೆಕ್ಟು? ಒಂದು ಡೆಬಿಟ್ ಆಸ್ಪೆಕ್ಟು, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟು. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ 2 ಫೋಲ್ಡ್ ಎಫೆಕ್ಟ್. ಯಾವುದು ಆ 2 ಫೋಲ್ಡ್ ಎಫೆಕ್ಟು? ಡೆಬಿಟ್ ಎಫೆಕ್ಟ್ ಮತ್ತು ಕ್ರೆಡಿಟ್ ಎಫೆಕ್ಟ್. ಇದನ್ನ ನ್ಯೂಟನ್ನಿನ 3ನೇ ಲಾ ಏನ್ ಹೇಳುತ್ತೆ? ನ್ಯೂಟನ್ನಿನ 3ನೇ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಮಸ್ಟ್ ಬಿ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಕರೆಕ್ಟ್ ತಾನೆ? ಅದೇ ರೀತಿಯಲ್ಲಿ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ? ಫಾರ್ ಎವ್ರಿ ಡೆಬಿಟ್ ದೇರ್ ಮಸ್ಟ್ ಬಿ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ಕ್ರೆಡಿಟ್. ಏನಿದರ ಅರ್ಥ? ನಮ್ಮ ಕಂಪನಿಯಲ್ಲಿ ಯಾವಾಗಲೂ ಡೆಬಿಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ಸ್ ಏನಾಗಿರಬೇಕು? ಸಮವಾಗಿರಬೇಕು, ಈಕ್ವಲ್ ಆಗಿರಬೇಕು. ಪ್ರತಿ ಟ್ರಾನ್ಸಾಕ್ಷನ್ನಿಗೂ ದೇರ್ ಮಸ್ಟ್ ಬಿ ಹೌ ಮೆನಿ ಫೋಲ್ಡ್ ಎಫೆಕ್ಟ್ಸ್? ದೇರ್ ಮಸ್ಟ್ ಬಿ 2 ಫೋಲ್ಡ್ ಎಫೆಕ್ಟ್ಸ್. ಇನ್ ಫ್ಯಾಕ್ಟ್ ಇದೇ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಇಂದಾನೆ ನಮಗೊಂದು ಈಕ್ವೇಶನ್ ಕೂಡ ಬಂದಿದೆ. ಏನ ಈಕ್ವೇಶನ್ನು? ಆಸೆಟ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಏನಿದರ ಅರ್ಥ? ಹೇಗೆ ಈ ಈಕ್ವೇಶನ್ನ ಸಾಲ್ವ್ ಮಾಡೋದು? ದೇರ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಪ್ರಾಬ್ಲಮ್ ದಟ್ ಹ್ಯಾಸ್ ಟು ಬಿ ಡನ್ ಇನ್ ಚಾಪ್ಟರ್ ನಂಬರ್ 3. ಚಾಪ್ಟರ್ ನಂಬರ್ 3 ಅಲ್ಲಿ we will learn it in detail of how to solve accounting equation. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳೋ ಅಂತ ನೆಕ್ಸ್ಟ್ ಥಿಂಗ್ ಏನು ಅಂದರೆ ಡಬಲ್ ಎಂಟ್ರಿ ಸಿಸ್ಟಮ್. ನಾವು ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಯಾವ ಸಿಸ್ಟಮ್ನಲ್ಲಿ ಮೇಂಟೈನ್ ಮಾಡ್ತೀವಿ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಏನು ಡಬಲ್ ಎಂಟ್ರಿ ಸಿಸ್ಟಮ್ ಅಂದರೆ? ದೇರ್ ಮಸ್ಟ್ ಬಿ ಡ್ಯುಯಲ್ ಎಫೆಕ್ಟ್ಸ್. ಏನು ಡ್ಯುಯಲ್ ಎಫೆಕ್ಟು? ಒಂದು ಡೆಬಿಟ್ ಎಫೆಕ್ಟ್ ಆದರೆ ಇನ್ನೊಂದು ಕ್ರೆಡಿಟ್ ಎಫೆಕ್ಟ್. ಲೆಟ್ ಅಸ್ ಮೂವ್ ಅಹೆಡ್ ಟು ದ ನೆಕ್ಸ್ಟ್ ಟಾಪಿಕ್, ರೆವೆನ್ಯೂ ರೆಕಗ್ನಿಷನ್ ಮತ್ತು ಮ್ಯಾಚಿಂಗ್ ಕಾನ್ಸೆಪ್ಟ್. ಏನು ರೆವೆನ್ಯೂ ರೆಕಗ್ನಿಷನ್ ಮತ್ತು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಇಟ್ಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಏನು ರೆವೆನ್ಯೂ ರೆಕಗ್ನಿಷನ್ ಅಂದರೆ? ಯಾವಾಗಲೂ ತಿಳ್ಕೊಳ್ಳಿ. ಫಸ್ಟ್ ಐ ವಿಲ್ ಟೆಲ್ ಯು ದ ಡೆಫಿನಿಷನ್. ರೆವೆನ್ಯೂ ರೆಕಗ್ನಿಷನ್ ಅಂದರೆ
ಐ ಕ್ಯಾನ್ ರೆಕಗ್ನೈಸ್ ದ ಮನಿ earned by my business. ಕೇಳಿಸ್ಕೊಳ್ಳಿ, ಐ ಕ್ಯಾನ್ ರೆಕಗ್ನೈಸ್ ದ ಮನಿ earned by my business only when the customer is legally liable to pay. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ನೀವೆಲ್ಲರೂ ಇವಾಗ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಕರೆಕ್ಟಾ? ಕಾಲೇಜಿನ ಫೀಸು 20,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ನೀವೆಲ್ಲರೂ ಏನ್ ಮಾಡಿರ್ತೀರಾ, ಮೇ ತಿಂಗಳಲ್ಲಿ ಕಾಲೇಜಿಗೆ ಸೇರಿರಬೇಕು. ಸೊ 20,000 ರೂಪಾಯಿಯನ್ನ ಕಟ್ಟಿರ್ತೀರಾ. ಓಕೆ, ಮೇ ತಿಂಗಳಲ್ಲಿ ಕಾಲೇಜಿಗೆ ಸೇರಿ 20,000 ಕಟ್ಟಿದ ತಕ್ಷಣ ಕಾಲೇಜ್ ಅವರು ಈ ದುಡ್ಡನ್ನ ಪ್ರಾಫಿಟ್ ಅಂತ ತಗೊಳ್ಳೋದಿಲ್ಲ. ನೀವು ಕಾಲೇಜಿನ ಬ್ಯಾಂಕ್ ಅಕೌಂಟ್ಗೆ 20,000 ಹಾಕಿದ ತಕ್ಷಣ ಆ ದುಡ್ಡು ಕಾಲೇಜಿಗೆ ರೆವೆನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಅಕಾರ್ಡಿಂಗ್ ಟು ವಿಚ್ ಕಾನ್ಸೆಪ್ಟ್? ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್. ದೇರ್ ಆರ್ ಆಲ್ ದ ಚಾನ್ಸಸ್ ಯು ಮೇ ಡ್ರಾಪ್ ಔಟ್. ನಿಮಗೆ ಕಾಲೇಜ್ ಇಷ್ಟ ಆಗ್ದಂಗೆ ಬಿಟ್ಬಿಡಬಹುದು. ನಿಮಗೆ ಕಾಲೇಜಲ್ಲಿ ಕೆಲವೆಲ್ಲ ಇಷ್ಟ ಆಗ್ದಂಗೆ ನೀವು ವಾಪಸ್ ಕೊಡಿ ಅಂತ ರೀಫಂಡ್ ಕೇಳಬಹುದು, ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀನಿ ಅಲ್ಲಿಗೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಡಬಹುದು. ಈ ಥರ ಎಲ್ಲ ಚಾನ್ಸಸ್ಸು ಇದೆ. ಒಂದು. ಎರಡನೇದು, ಈ 20,000 ಹೇಗೆ ರೆಕಗ್ನೈಸ್ ಆಗುತ್ತೆ ನೋಡಿ. ಒಂದು ಅಕಾಡೆಮಿಕ್ ಇಯರಲ್ಲಿ ಜೂನ್ ಇದೆ, ಜುಲೈ ಇದೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ ಇಟ್ಕೊಳ್ಳೋಣ. ಜುಲೈಯಲ್ಲಿ 1 ಚಾಪ್ಟರ್ ಮುಗೀತು, 20,000 ರೂಪಾಯಿನ ಒಂದಷ್ಟು ಭಾಗನ ರೆಕಗ್ನೈಸ್ ಮಾಡ್ತಾರೆ. ಜುಲೈಯಲ್ಲಿ 2ನೇ ಚಾಪ್ಟರ್ ಮುಗೀತು, 2ನೇ ಪಾರ್ಟ್ ರೆಕಗ್ನೈಸ್ ಆಗುತ್ತೆ. ಆಗಸ್ಟಲ್ಲಿ 3ನೇ ಪಾರ್ಟ್ ಮುಗೀತು, 3ನೇ ಪಾರ್ಟ್ ರೆಕಗ್ನೈಸ್ ಆಗುತ್ತೆ. ಈ ತರ ಪಾರ್ಟ್ ಬೈ ಪಾರ್ಟ್ ಬೈ ಪಾರ್ಟ್ ಅಮೌಂಟ್ ಏನ್ ಮಾಡ್ತಾರೆ, ರೆವೆನ್ಯೂ ಅಂತ ರೆಕಗ್ನೈಸ್ ಮಾಡ್ತಾರೆ. ಇನ್ನೊಂದು ಈಸಿ ಎಕ್ಸಾಂಪಲ್ ತಗೊಳ್ಳೋಣ. ನೀವೆಲ್ಲ ಅನ್ಕೊಳ್ಳಿ, ನಿಮ್ಮ ಮನೆಗೊಂದು ಫ್ಯಾನ್ ತಂದಿದ್ದೀರಾ ಅಂತ. ಫ್ಯಾನ್ ತಂದಿದ ತಕ್ಷಣ ನೀವು ಅವನಿಗೆ ದುಡ್ಡು ಕೊಟ್ಟಿರ್ತೀರ. ಆ ದುಡ್ಡು 2,000, 3,000, 10,000 ಎಷ್ಟಾದ್ರೂ ಆಗಿರ್ಬೋದು. ಆ ದುಡ್ಡು ನೀವು ಅಂಗಡಿ ಕೊಟ್ಟಿದ ತಕ್ಷಣ ಅವನಿಗದು ಪ್ರಾಫಿಟ್ ಆಗಲ್ಲ. ಅವನದನ್ನ ರೆವೆನ್ಯೂ ಅಂತ ಅವನ ಬುಕ್ಸಲ್ಲಿ ಬರ್ದಿಡಲ್ಲ. ನಿಮ್ಮ ಕೈಲಿ ಅಂದ್ರೆ ಕಸ್ಟಮರ್ ಕೈಲಿ ಒಫಿಷಿಯಲ್ ಆಗಿ ಕ್ಯಾಶ್ ಬಿಲ್ ಸೈನ್ ಆಗಬೇಕು, ವಾರಂಟಿ ಕಾರ್ಡ್ ಇಶ್ಯೂ ಆಗಬೇಕು, ಗ್ಯಾರಂಟಿ ಕಾರ್ಡ್ ಇಶ್ಯೂ ಆಗಿ ನೋ ಮೋರ್ ಕಂಪ್ಲೇಂಟ್ಸ್. ಕಂಪನಿ ಕಡೆಯಿಂದ ಬಂದ್ರೆ ಅಷ್ಟೇ ಕಂಪ್ಲೇಂಟು, ಅಂಗಡಿಗಿನ್ಯಾವ ಕಂಪ್ಲೇಂಟು ಬರಲ್ಲ ಅಂತ ಕನ್ಫರ್ಮ್ ಆಗಬೇಕು. ಆಮೇಲೆ ಅಷ್ಟೇ ಅವನೇನ್ ಮಾಡ್ತಾನೆ, ಅಮೌಂಟನ್ನ ರೆವೆನ್ಯೂ ಅಂತ ರೆಕಗ್ನೈಸ್ ಮಾಡ್ತಾನೆ. ಸೊ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ? ದ ಮನಿ ಅರ್ನ್ಡ್ ಬೈ ದ ಬಿಸ್ನೆಸ್, ಅಂದ್ರೆ ನಮ್ಮ ಬಿಸ್ನೆಸ್ ಸಂಪಾದನೆ ಮಾಡಿರ್ತಕ್ಕಂತಹ ದುಡ್ಡನ್ನ ಲಾಭ ಅಂತ ನಾನು ಯಾವಾಗ ಕರಿಬೋದು? ನನ್ನ ಕಸ್ಟಮರ್ ಲೀಗಲ್ ಆಗಿ ನನಗೆ ದುಡ್ಡು ಕೊಡಕ್ಕೆ ಲಯಬಲ್ ಆಗಿದ್ರೆ ಮಾತ್ರ. ಓನ್ಲಿ ವೆನ್ ದ ಕಸ್ಟಮರ್ ಇಸ್ ಲೀಗಲಿ ಲಯಬಲ್ ಟು ಪೇ, ಅವ್ರು ಏನ್ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ ಕಂಪನಿ ರೆವೆನ್ಯೂ ಅಂತ ರೆಕಗ್ನೈಸ್ ಮಾಡುತ್ತೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನು ನೆಕ್ಸ್ಟ್ ಕಾನ್ಸೆಪ್ಟು? ಮ್ಯಾಚಿಂಗ್ ಕಾನ್ಸೆಪ್ಟ್. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್. ಏನು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಅರ್ಥ? whenever the business matches incomes along with the expenses, ನಾವು ಅದನ್ನ ಏನಂತ ಕರಿತೀವಿ? ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಇನ್ಕಮ್ ಎಕ್ಸ್ಪೆನ್ಸಸ್ ನ ಸಮ ಮಾಡಿದಾಗ ನಮಗೆ 2 ರಿಸಲ್ಟ್ ಸಿಗುತ್ತೆ. ಒಂದು, ದ ರಿಸಲ್ಟ್ ಮಸ್ಟ್ ಬಿ ಪ್ರಾಫಿಟ್. 2, ದ ರಿಸಲ್ಟ್ ಮಸ್ಟ್ ಬಿ ಅ ಲಾಸ್. ಸೊ ಇನ್ಕಮ್ ಜಾಸ್ತಿ ಆಗಿ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ರೆ, ಇಫ್ ಇನ್ಕಮ್ ಇಸ್ ಗ್ರೇಟರ್ ದನ್ ಎಕ್ಸ್ಪೆನ್ಸಸ್, ರಿಸಲ್ಟ್ ಏನಾಗಿರುತ್ತೆ?
ಪ್ರಾಫಿಟ್ ಆಗಿರುತ್ತೆ. ಇಫ್ ದ ಇನ್ಕಮ್ ಇಸ್ ಲೆಸ್ ದೆನ್ ದ ಎಕ್ಸ್ಪೆನ್ಸಸ್, ರಿಸಲ್ಟ್ ಏನಾಗಿರುತ್ತೆ? ಲಾಸ್ ಆಗಿರುತ್ತೆ. ನಾವಿದನ್ನೇನಂತ ಕರಿತೀವಿ? ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ನಾವೇನ್ ಕಲ್ತ್ವಿ? ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಮತ್ತೆ ಮ್ಯಾಚಿಂಗ್ ಕಾನ್ಸೆಪ್ಟ್. ಸೊ ಏನು ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಅಂದ್ರೆ, ದ ಬಿಸ್ನೆಸ್ ವಿಲ್ ಓನ್ಲಿ ರೆಕಗ್ನೈಸ್ ದ ಮನಿ ಅರ್ನ್ಡ್ ಆಸ್ ರೆವೆನ್ಯೂ when the customer is legally liable to pay. Matching concept andre ಏನರ್ಥ? When the business matches income along with the expenses, ನಾವು ಅದನ್ನೇನಂತ ಕರಿತೀವಿ? Matching concept. If income is greater than expense, profit. If income is less than expense, it turns out to be a loss. Let us go for the next topic then. ಏನು ನಮ್ಮ ಮುಂದಿನ ಟಾಪಿಕ್ಕು? ಫುಲ್ ಡಿಸ್ಕ್ಲೋಜರ್ ಅಂಡ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ಸ್. ಏನು ಫುಲ್ ಡಿಸ್ಕ್ಲೋಜರ್ ಮತ್ತೆ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ಸ್ ಅಂದ್ರೆ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಲೆಟ್ಸ್ ಲರ್ನ್. ಫುಲ್ ಡಿಸ್ಕ್ಲೋಜರ್ ಅಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಸ್ ಇದ್ರೂ ಕೂಡ ಅದನ್ನ ನಾವು ಹೈಡ್ ಮಾಡಬಾರ್ದು. ಯಾವುದೇ ಟ್ರಾನ್ಸಾಕ್ಷನ್ಸ್ ಇದ್ರೂ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ನಲ್ಲಿ ತೋರಿಸಬಹುದು ಮತ್ತು ತೋರಿಸಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್. ನಾವು ಐಟಮ್ಸ್ನ ಮರ್ಜ್ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಹೈಡ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ? ನಾನು ಯಾವುದೇ ಬಿಸ್ನೆಸ್ ನಡೆಸ್ತಾ ಇದ್ರೂ ಕೂಡ ನನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಯಾವುದೇ ಕಾರಣಕ್ಕೂ ಹೈಡ್ ಮಾಡಬಾರ್ದು. ನನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಯಾವುದೇ ಕಾರಣಕ್ಕೂ ಮರೆಮಾಚಬಾರ್ದು. ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ನನ್ನ ಅಕೌಂಟಿಂಗ್ ರೆಕಾರ್ಡ್ಸ್ನಲ್ಲಿ ಮೆನ್ಷನ್ ಆಗಿರಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್. ಎಲ್ಲ ಮೆಟೀರಿಯಲ್ ಫ್ಯಾಕ್ಟ್ಸ್ ಅನ್ನು ನಮ್ಮ ಬಿಸ್ನೆಸ್ ರೆಕಾರ್ಡ್ಸ್ ಅಲ್ಲಿ, ನಮ್ಮ ಅಕೌಂಟಿಂಗ್ ರೆಕಾರ್ಡ್ಸ್ನಲ್ಲಿ ನಾವು ಅಕೌಂಟೆಂಟ್ಗಳಾಗಿ ಪ್ರೆಸೆಂಟ್ ಮಾಡಬೇಕು. ನಾವು ಮರ್ಜ್ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಹೈಡ್ ಮಾಡಲಿಕ್ಕೆ ಯಾವುದೇ ಅವಕಾಶವಿಲ್ಲ. ಅದನ್ನು ನಾವೇನಂತ ಕರಿತೀವಿ? ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್ ಅಂತ ಕರಿತೀವಿ. ವಾಟ್ ಇಸ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ದೆನ್? ಹೆಸರೇ ಹೇಳ್ತಾ ಇದೆ ಕನ್ಸಿಸ್ಟೆನ್ಸಿ. ಏನದರ ಅರ್ಥ? ನಾವು ಯಾವುದೇ ಅಕೌಂಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರು ಅದು ಯಾವಾಗಲೂ ಏನಾಗಿರಬೇಕು? ಕನ್ಸಿಸ್ಟೆಂಟ್ ಆಗಿರಬೇಕು, ಯೂನಿಫಾರ್ಮ್ ಆಗಿರಬೇಕು, ಸೇಮ್ ಆಗಿರಬೇಕು, ಒಂದೇ ಆಗಿರಬೇಕು. ಅದನ್ನ ನಾವು ಅಕೌಂಟೆನ್ಸಿಯಲ್ಲಿ ಏನಂತ ಕರಿತೀವಿ? ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್? ಯಾವುದೇ ಒಬ್ಬ ಅಕೌಂಟೆಂಟ್ ಯಾವುದಾದ್ರೂ ಒಂದಷ್ಟು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಅಕ್ರಾಸ್ ದ ಅಕೌಂಟಿಂಗ್ ರೆಕಾರ್ಡ್ಸ್ ಆ ರೂಲ್ಸ್ ಯಾವಾಗ್ಲೂ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು, ಯೂನಿಫಾರ್ಮ್ ಆಗಿರ್ಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಒಂದು ಅಕೌಂಟಿಂಗ್ ರೆಕಾರ್ಡಲ್ಲಿ ಒಂದು ರೂಲ್ ಫಾಲೋ ಮಾಡೋದು, ಇನ್ನೊಂದು ಅಕೌಂಟಿಂಗ್ ರೆಕಾರ್ಡಲ್ಲಿ ನಂಗೆ ಅದು ಇಷ್ಟ ಆಗಲಿಲ್ಲ ಅಂತ ಇನ್ನೊಂದು ರೂಲ್ ಫಾಲೋ ಮಾಡೋದು, ಮತ್ತೊಂದು ಅಕೌಂಟಿಂಗ್ ರೆಕಾರ್ಡಲ್ಲಿ ಹಿಂಗೆ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ ಅಂತ ಮತ್ತೆ ಚೇಂಜ್ ಮಾಡೋದು ಮಾಡಕೂಡ್ದು. ಯಾವುದೇ ಅಕೌಂಟಿಂಗ್ ರೆಕಾರ್ಡಲ್ಲಿ ಯಾವಾಗಲೂ ಡೀಟೇಲ್ಸ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾಗಿರಬೇಕು? ಸೇಮ್ ಆಗಿರಬೇಕು, ಯೂನಿಫಾರ್ಮ್ ಆಗಿರಬೇಕು ಮತ್ತು ಕನ್ಸಿಸ್ಟೆಂಟ್ ಆಗಿರಬೇಕು. ಹಾಗಾದರೆ ಮುಂದಿನ ಕಾನ್ಸೆಪ್ಟ್ ಯಾವುದು? ಕಾನ್ಸರ್ವ್ಯಾಟಿಸಮ್ ಮತ್ತು ಮಟೀರಿಯಾಲಿಟಿ ಕಾನ್ಸೆಪ್ಟ್. ಏನು ಕಾನ್ಸರ್ವ್ಯಾಟಿಸಮ್ ಮತ್ತು ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂದರೆ? ವೆರಿ ಇಂಟ್ರೆಸ್ಟಿಂಗ್ and very important concept. ನೋಡಿ, ಕಾನ್ಸರ್ವ್ಯಾಟಿಸಮ್ ಕಾನ್ಸೆಪ್ಟ್ ಅನ್ನ ಪ್ರೂಡೆನ್ಸ್ ಕಾನ್ಸೆಪ್ಟ್ ಅಂತ ಕೂಡ ಕರೀತಾರೆ. ಏನು ಪ್ರೂಡೆನ್ಸ್ ಅಥವಾ ಏನು ಈ ಕಾನ್ಸರ್ವ್ಯಾಟಿಸಮ್ ಕಾನ್ಸೆಪ್ಟ್ ಅಂದ್ರೆ?
ಯಾವಾಗಲೂ expect for losses in your business and make provisions. Do not expect profits. ಏನಿದರ ಅರ್ಥ ನೋಡಿ, ಆಲ್ ಆಫ್ ಅಸ್ ಆರ್ ಆಪ್ಟಿಮಿಸ್ಟಿಕ್. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಆಶಾದಾಯಕವಾಗಿರಬೇಕು, ನೋ ಡೌಟ್. ಆದರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಆಲ್ವೇಸ್ ಪ್ರಿಪೇರ್ ಫಾರ್ ದ ವರ್ಸ್ಟ್, ಬೆಸ್ಟ್ ಬಂದ್ರೆ ಎಂಜಾಯ್ ದಟ್ ಅಂತ. ದಟ್ ಎಕ್ಸಾಕ್ಟ್ ರೂಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಕಾನ್ಸರ್ವ್ಯಾಟಿಸಮ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ, ಪ್ರೂಡೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ, ಆಲ್ವೇಸ್ ಎಕ್ಸ್ಪೆಕ್ಟ್ ಲಾಸಸ್ ಅಂಡ್ ಮೇಕ್ ಪ್ರಾವಿಷನ್ಸ್ ಫಾರ್ ಇಟ್, ಡು ನಾಟ್ ಎಕ್ಸ್ಪೆಕ್ಟ್ ಪ್ರಾಫಿಟ್ಸ್. ಸೊ ಒಂದು ಬಿಸ್ನೆಸ್ ನೀನು ಲಾಂಗ್ ಟರ್ಮ್ ನಡೆಸಬೇಕು ಅಂದ್ರೆ ಯಾವಾಗಲೂ ಲಾಸಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ, ಲಾಸ್ ಆದ್ರೆ ನಾನು ಹೇಗೆ ಸೇಫ್ಟಿ ಮಾಡ್ಕೋಬೇಕು, ಹೇಗೆ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ಕೆಲವು ರಿಸರ್ವ್ ಅಮೌಂಟ್ ಅನ್ನ ತೆಗೆದಿಡು. ಪ್ರಾಫಿಟ್ ಬಂದ್ರೆ ವೆಲ್ ಅಂಡ್ ಗುಡ್, ಬಟ್ ನೆವರ್ ಎಕ್ಸ್ಪೆಕ್ಟ್ ಪ್ರಾಫಿಟ್ಸ್ ಅಂಡ್ ಸಿಟ್. ನನಗೆ ಲಾಸೇ ಬರಲ್ಲ, ನಾನು ಹೀಗೆ ನಡೆಸ್ಕೊಂಡು ಹೋಗ್ತಾ ಇರ್ತೀನಿ ಅನ್ನೋ ಒಂದು ಆಶಾಭಾವನೆಯಲ್ಲಿ ಬಿಸ್ನೆಸ್ ನಡೆಸೋದು ತಪ್ಪು. ಆಶಾಭಾವನೆ ಇರಬೇಕು, ಆಶಾದಾಯಕವಾಗಿರಬೇಕು, ನೋ ಡೌಟ್, ಬಟ್ ಆಲ್ವೇಸ್ ಪ್ರಿಪೇರ್ ಫಾರ್ ದ ವರ್ಸ್ಟ್. ಬೆಸ್ಟ್ ಬಂದ್ರೆ ಅದೇನಾಗುತ್ತೆ, ವಿ ವಿಲ್ ನ್ಯಾಚುರಲಿ ಫ್ಲೋ ಇನ್ ದ ಲೈನ್. ಸೊ ಕಾನ್ಸರ್ವ್ಯಾಟಿಸಮ್ ಅಥವಾ ಪ್ರೂಡೆನ್ಸ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ, ಆಲ್ವೇಸ್ ಎಕ್ಸ್ಪೆಕ್ಟ್ ಲಾಸಸ್, ಮೇಕ್ ಪ್ರಾವಿಷನ್ಸ್. ಅಮೌಂಟನ್ನ ಲಾಸ್ ಆಗುತ್ತೆ, ನಾನು ಅವಾಗ ಏನ್ ಮಾಡೋದು ಅಂತ ಒಂದು ಅಮೌಂಟನ್ನ ತೆಗ್ದಿಡಿ. ಅದನ್ನೇನಂತ ಕರಿತೀವಿ, ರಿಸರ್ವ್ ಅಂತ ಕರಿತೀವಿ. ಲಾಸಸ್ ಆದಾಗ ಆ ರಿಸರ್ವ್ ಅಮೌಂಟನ್ನು ಆಚೆ ತೆಗೆದು ನಿಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ ಮತ್ತೆ ಬಿಸ್ನೆಸ್ಸನ್ನು ವಾಪಸ್ಸು ಅದರ ಹಳೆಯ ಟ್ರ್ಯಾಕಿಗೆ ಕರ್ಕೊಂಬನ್ನಿ ಅಂತ ಕಾನ್ಸರ್ವ್ಯಾಟಿಸಮ್ ಅಥವಾ ಪ್ರೂಡೆನ್ಸ್ ಕಾನ್ಸೆಪ್ಟ್ ಹೇಳುತ್ತೆ. ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂದರೆ ಏನರ್ಥ? ವೆರಿ ಸಿಂಪಲ್. ಯಾವುದೇ ಮೆಟೀರಿಯಲ್ ಫ್ಯಾಕ್ಟ್ಸನ್ನು ನಾನು ಮರ್ಜ್ ಮಾಡಬಹುದು, ಬಟ್ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಪ್ರಕಾರ ಏನ್ ಮಾಡಬೇಕು, ಹೈಡ್ ಮಾಡಬಾರ್ದು. ದಟ್ಸ್ ಎಕ್ಸಾಕ್ಟ್ಲಿ. ಯಾವಾಗಲೂ ಅಷ್ಟೇ ಮಟೀರಿಯಾಲಿಟಿ ಮತ್ತೆ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಏನು ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂದ್ರೆ, ಯಾವುದೇ ತರಹದ ಇಮ್ಮೆಟೀರಿಯಲ್ ಐಟಮ್ಸ್ ಅನ್ನ ಬ್ಯಾಲೆನ್ಸ್ ಶೀಟಲ್ಲಿ ನಾವೇನ್ ಮಾಡ್ಬೋದು, ಮರ್ಜ್ ಮಾಡಬಹುದು. ನೀನು ಹೈಡ್ ಮಾಡಿಕೊಡ್ದು ಮರ್ಜ್ ಮಾಡ್ಬೋದು. ಅಕಸ್ಮಾತ್ ಹೈಡ್ ಮಾಡಿಬಿಟ್ರೆ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ನ ಏನು ಮಾಡ್ದಂಗಾಗತ್ತೆ, ವೈಲೇಟ್ ಮಾಡ್ದಂಗಾಗತ್ತೆ. ಅದು ತಪ್ಪು. ಆದ್ರಿಂದ ಮಟೀರಿಯಾಲಿಟಿ ಅಂದರೆ ಏನರ್ಥ, ಯಾವುದೇ ಐಟಮ್ಸ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ನಿರ್ಧಾರ ತಗೊಳ್ಳೋಕ್ಕೆ ಇರ್ರೆಲೆವೆಂಟ್ ಅನ್ಸಿದ್ರೆ, ಅದು ನಿರ್ಧಾರ ತಗೊಳ್ಳೋಕ್ಕೆ ಅಂತಹ ಐಟಮ್ ಬೇಡ ಅಂತ ಅನ್ಸಿದ್ರೆ, ಅಂಥ ಐಟಮ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ಬೋದು, ಮರ್ಜ್ ಮಾಡಬಹುದು. ಅದು ಯಾವ ಕಾನ್ಸೆಪ್ಟ್ ಪ್ರಕಾರ, ಮಟೀರಿಯಾಲಿಟಿ ಕಾನ್ಸೆಪ್ಟ್ ಪ್ರಕಾರ. ಸೊ ಮೂವಿಂಗ್ ಅಹೆಡ್ ಫ್ರಮ್ ಹಿಯರ್, let us move to the next concept, objectivity concept. ಏನು ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಅಂದರೆ, ಯಾವಾಗಲೂ ನಾವು ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಿದ್ರೂ ಕೂಡ ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ನಿಗೆ ಎವಿಡೆನ್ಸ್ ಇರಬೇಕು. If there are no evidences for our business transactions, then such business transactions are fraud. ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ನಿಗೂ ಎವಿಡೆನ್ಸ್ ಇರಬೇಕು. ಯಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಿಗೆ ಎವಿಡೆನ್ಸ್ ಇರೋದಿಲ್ಲ, ಯಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ನಿಗೆ ನಾವು ಸೋರ್ಸ್ ಬಿಲ್ ಆಗಿರ್ಬೋದು, ವೌಚರ್ ಆಗಿರ್ಬೋದು, ಕ್ಯಾಶ್ ಬಿಲ್, ಕ್ರೆಡಿಟ್ ಬಿಲ್, ಇನ್ವಾಯ್ಸ್ ಆಗಿರ್ಬೋದು, ಔಟ್ವರ್ಡ್ ಇನ್ವಾಯ್ಸ್ ಆಗಿರ್ಬೋದು, ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್ ಆಗಿರ್ಬೋದು, ಇಟ್ಟಿರೋದಿಲ್ವೋ ಅಂತಹ ಟ್ರಾನ್ಸಾಕ್ಷನ್ಸನ್ನು ಫ್ರಾಡ್ ಅಂತ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಹೇಳುತ್ತೆ.
ಸೊ ಏನು ಹೇಳುತ್ತೆ, ದೇರ್ ಮಸ್ಟ್ ಬಿ ವೆರಿಫೈಯಬಲ್ ಎವಿಡೆನ್ಸ್. ನಾನು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದನ್ನ ವೆರಿಫೈ ಮಾಡುವಂತಹ ಡಾಕ್ಯುಮೆಂಟ್ಸ್ ಇರಬೇಕು. ಇಟ್ ಮಸ್ಟ್ ಬಿ ಫ್ರೀ ಫ್ರಮ್ ಬಯಸ್. ಓ ನೋಡು ಇವನ್ ಡಾಕ್ಯುಮೆಂಟ್ಸ್ ಇಲ್ಲ, ಪರವಾಗಿಲ್ಲ ಬಿಟ್ಬಿಡೋಣ, ಇದು ತಾನೇ ಸಣ್ಣ ಟ್ರಾನ್ಸಾಕ್ಷನ್ 1 ಕೋಟಿ ಅಷ್ಟೇ ಬಿಟ್ಬಿಡು, ನಮ್ಮ ಬಿಸ್ನೆಸ್ 1000 ಕೋಟಿ ನಡೀತಾ ಇದೆ, 1 ಕೋಟಿ ತಾನೇ ಬಿಡು. ನೋ, 1 ರೂಪಾಯಿ ಆದ್ರೂ ಲೆಕ್ಕ ಇರಬೇಕು. ಹಿಸ್ಟೋರಿಕಲ್ ಕಾಸ್ಟ್ ಅಂದ್ರೆ ಏನರ್ಥ, ಯಾವುದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ತನ್ನ ಒರಿಜಿನಲ್ ಪ್ರೈಸ್ ಅಲ್ಲೇ ರೆಕಾರ್ಡ್ ಆಗಿರಬೇಕು, ಅದಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕು. ಮಾರ್ಕೆಟ್ ವ್ಯಾಲ್ಯೂ ಲಿಮಿಟೇಷನ್ಸ್, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ವ್ಯಾಲ್ಯೂವಿನಲ್ಲಿ ಅಪ್ಡೇಟ್ ಮಾಡೋ ಹಾಗಿಲ್ಲ ಅಸೆಟ್ಸ್ ಅನ್ನ. ಹಾಗೆ ಅಪ್ಡೇಟ್ ಮಾಡಿದ್ರೆ ನಾನು ಹೇಳ್ತೀನಿ ಮತ್ತಿಕೆರೆ ಬೆಂಗಳೂರಲ್ಲಿ 1 ಸ್ಕ್ವೇರ್ ಫೀಟು 20,000 ಇದೆ ಅಂತ, ನಮ್ಮ ಪಕ್ಕದ ಮನೆಯವನು ಹೇಳ್ತಾನೆ 30,000 ಇದೆ ಅಂತ, ನಮ್ಮ ಎದುರು ಮನೆಯವನು ಹೇಳ್ತಾನೆ 1 ಸ್ಕ್ವೇರ್ ಫೀಟ್ 5,000 ಇದೆ ಅಂತ. ನಾನು 20 ಅಂತೀನಿ, ಪಕ್ಕದ ಮನೆಯವನು 40 ಅಂತಾನೆ, ಎದುರು ಮನೆಯವನು 5 ಅಂತಾನೆ. ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಯಾವುದು? ನಾನು ಬಿಸ್ನೆಸ್ ಆದ್ರೆ ನನ್ನ ಬಿಸ್ನೆಸ್ನ ಜಾಸ್ತಿ ತೋರ್ಸಕ್ಕೋಸ್ಕರ ಯಾವುದು ದೊಡ್ಡ ಮಾರ್ಕೆಟ್ ವ್ಯಾಲ್ಯೂ ಇದೆಯೋ ಅದನ್ನ ತಗೊಳ್ತೀನಿ. ಅಗೇನ್ ನಮ್ಮ ರೆಕಾರ್ಡ್ ಅವಾಗ ಏನಾಗುತ್ತೆ, ಮ್ಯಾನ್ಯುಪುಲೇಟ್ ಆಗುತ್ತೆ. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್, ಎಲ್ಲಿ ಎವಿಡೆನ್ಸು? 40,000 ಅಂತ ಇದೆಯಾ, ತೋರ್ಸು ಡಾಕ್ಯುಮೆಂಟು. ಇಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ, ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಏನು ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್? ಎಷ್ಟು ಸಿಸ್ಟಮ್ಸ್ ಇದೆ ನೋಡೋಣ. ದೇರ್ ಆರ್ 2 ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಒಂದು ಸಿಸ್ಟಮ್ ಆಫ್ ಅಕೌಂಟಿಂಗ್ ಅನ್ನ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳಿದ್ದೀನಿ. ಡಬಲ್ ಎಂಟ್ರಿ ಸಿಸ್ಟಮ್, ಡೆಬಿಟ್ ಮತ್ತು ಕ್ರೆಡಿಟ್ ಎರಡು ಇರ್ತದೆ. ಮತ್ತೊಂದು ಸಿಸ್ಟಮ್ ಆಫ್ ಅಕೌಂಟಿಂಗ್ ಯಾವುದು? ಸಿಂಗಲ್ ಎಂಟ್ರಿ ಸಿಸ್ಟಮ್. ಇದು ಸಾಮಾನ್ಯವಾಗಿ ಈ ಕಿರಾಣ ಅಂಗಡಿಗಳು, ಹಳೆ ಕಾಲದಲ್ಲಿ ಹುಟ್ಟಾಕಿರ್ತಕ್ಕಂಥ ಕೆಲವು ಬಿಸ್ನೆಸ್ಗಳು ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಆದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಯಾವುದೇ ಲೀಗಲ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಉಪಯೋಗಿಸ್ಕೊಂಡು ನಾವು ಟ್ಯಾಕ್ಸಬಲ್ ಪ್ರಾಫಿಟ್ಸ್ ಕಂಡುಹಿಡಿಯೋದಾಗ್ಲಿ, ಫೈನಾನ್ಷಿಯಲ್ ಪ್ರಾಫಿಟ್ಸ್ ಕಂಡುಹಿಡಿಯೋದಾಗ್ಲಿ, ಅಥವಾ ನಮ್ಮ ಬಿಸ್ನೆಸ್ಸಿಗೆ ಯಾವುದಾದ್ರೂ ಡಿಸಿಷನ್ ತಗೊಳ್ಳೋದಾಗ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದರೆ ಡೆಬಿಟ್ ಕ್ರೆಡಿಟ್ ಎರಡೂ ಆಸ್ಪೆಕ್ಟ್ಗಳನ್ನ, ಎರಡೂ ಎಫೆಕ್ಟ್ಗಳನ್ನ ಕನ್ಸಿಡರ್ ಮಾಡಿ ಮಾಡ್ತಕ್ಕಂತಹ ಬುಕ್ಸ್ ಆಫ್ ಅಕೌಂಟ್ಸ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಅದಕ್ಕೆ ಯಾವುದೇ ಆಸ್ಪೆಕ್ಟ್ ಇಲ್ಲ, ಯಾವುದಾದ್ರೂ ಒಂದು ಆಸ್ಪೆಕ್ಟನ್ನು ತಗೊಂಡು ರೆಕಾರ್ಡ್ ಮಾಡುತ್ತೆ. ಅದಕ್ಕೆ ಯಾವುದೇ ಆದಂತಹ ಗಟ್ಟಿಯಾದ ಫೌಂಡೇಶನ್ ಇಲ್ಲ. ಸಿಂಗಲ್ ಎಂಟ್ರಿ ಸಿಸ್ಟಮ್ನ ಉಪಯೋಗಿಸ್ಕೊಂಡು ನಾವು ಯಾವುದೇ ರೀತಿಯಾದ ಬಿಸ್ನೆಸ್ ಪ್ರಾಫಿಟ್ಸ್ ಅನ್ನಾಗಲಿ, ಟ್ಯಾಕ್ಸಬಲ್ ಪ್ರಾಫಿಟ್ಸ್ ಅನ್ನಾಗಲಿ, ಲೀಗಲ್ ಡಾಕ್ಯುಮೆಂಟ್ಸ್ ಆಗಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್ಲೇ ನಮ್ಮ ಎಲ್ಲ ಅಕೌಂಟಿಂಗ್ ರೆಕಾರ್ಡ್ಸಲ್ಲೂ ಕೂಡ ನಾವು ಫಾಲೋ ಮಾಡೋದು. ಸೊ ದೇರ್ ಆರ್ 2 ಬೇಸಿಸ್ ಆಫ್ ಅಕೌಂಟಿಂಗ್. ಏನು 2 ಬೇಸಿಸ್ಸು? ಒಂದು ಕ್ಯಾಶ್ ಬೇಸಿಸ್ಸು, ಮತ್ತೊಂದು ಅಕ್ರೂವಲ್ ಬೇಸಿಸ್ಸು. ಏನು ಕ್ಯಾಶ್ ಬೇಸಿಸ್ಸು? ಏನು ಸರ್ ಅಕ್ರೂವಲ್ ಬೇಸಿಸ್ ಅಂತ ಇದಾರಲ್ಲ, ಏನಿದರ ಅರ್ಥ ಕೇಳಿಸ್ಕೊಳ್ಳಿ. ಕ್ಯಾಶ್ ಬೇಸಿಸ್ ಅಂದ್ರೆ ಯಾವುದೇ ಟ್ರಾನ್ಸಾಕ್ಷನ್ಸು ಕ್ಯಾಶಲ್ಲೇ ನಡೆದಿರಬೇಕು. ಕ್ರೆಡಿಟ್ ಅಲ್ಲಿ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಆಗಿದ್ರೆ ಅಂತಹ ಟ್ರಾನ್ಸಾಕ್ಷನ್ ಅನ್ನ ನಾನು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ. ಇದನ್ನ ನಾವೇನಂತ ಕರಿತೀವಿ? ಕ್ಯಾಶ್ ಬೇಸಿಸ್ ಅಂತ ಕರಿತೀವಿ. ಅದೇ ಅಕ್ರೂವಲ್ ಬೇಸಿಸ್ ಅಂದ್ರೆ ಏನರ್ಥ? ನಾನು ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಮೆನ್ಷನ್ ಮಾಡ್ತೀನಿ.
ಸೊ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅನ್ನ ನಾನು ಮೆನ್ಷನ್ ಮಾಡಿದ್ರೆ ಅದು ಅಕ್ರೂವಲ್ ಬೇಸಿಸ್. ಇಡೀ ಜಗತ್ತು ತನ್ನ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರೋದೇ ಯಾವ ಬೇಸಿಸ್ ಮೇಲೆ? ಅಕ್ರೂವಲ್ ಬೇಸಿಸ್ ಮೇಲೆ. ಯಾಕೆಂದ್ರೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಕೂಡ ಎಲ್ಲ ಟೈಮಲ್ಲೂ ಇಮ್ಮಿಡಿಯೇಟ್ ಕ್ಯಾಶ್ ಸೆಟಲ್ಮೆಂಟ್ ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ? ದೇರ್ ಮಸ್ಟ್ ಬಿ ಸಮ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂಡ್ ದೇರ್ ಮಸ್ಟ್ ಬಿ ಸಮ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸೊ ಆದ ಕಾರಣ ನಾವು ಯಾವುದೇ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಿದ್ರು, ನಮ್ಮ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿದ್ರು, ನಾವು ಯಾವ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತೀವಿ? ಅಕ್ರೂವಲ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ? ರೆಕಾರ್ಡ್ ಮಾಡ್ತೀವಿ. Revenue and costs are recognized in the period they occur, regardless when cash is received or paid. Andre artha eno? We will record credit as well as what transaction? Cash transactions. And this is more appropriative for calculating the profits against any of our expenses. So this is about what? The basis of accounting. So let us quickly move to the next topic then. Nodi, all the general guidelines to prepare the books of accounts is GAAP, generally accepted accounting principle. Okay. ಹಾಗಾದ್ರೆ ಈ ಜನರಲ್ ಗೈಡ್ಲೈನ್ಸ್ ಅನ್ನ ಇಡೀ ದೇಶಕ್ಕೆ ಅವೈಲಬಲ್ ಮಾಡೋದು ಹೆಂಗೆ? ದೇರ್ ಮಸ್ಟ್ ಬಿ ಸಮ್ ಮೆಥಡ್, ಕರೆಕ್ಟ್ ತಾನೆ? ಈಗ ನಾನು ಏನೋ ಒಂದು ರೂಲ್ ಇಟ್ಕೊಂಡಿದ್ದೀನಿ, ಏನೋ ಒಂದು ಪಾಲಿಸಿ ಇದೆ, ಏನೋ ಒಂದು ಪ್ರೊಸೀಜರ್ ಇದೆ ಅಂದ್ರೆ ಇಡೀ ದೇಶಕ್ಕೆ ಅದು ಗೊತ್ತಿರಬೇಕು. ನನಗೆ ನಾನೇ ಗ್ಯಾಪ್ ಫಾಲೋ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೊಂಬಿಟ್ರೆ ಇಡೀ ದೇಶಕ್ಕೆ ಗೊತ್ತಾಗಕ್ಕೆ ಸಾಧ್ಯನಾ? ಇಲ್ಲ. ದಿಸ್ ಇಸ್ ವೇರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಏನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇರೋ ಹಾಗೆ ಇಟ್ ಇಸ್ ಅ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ ಕವರಿಂಗ್ ರೆಕಗ್ನಿಷನ್, ಮೆಜರ್ಮೆಂಟ್, ಟ್ರೀಟ್ಮೆಂಟ್, presentation, disclosure of accounting transaction in financial statements given by ICAI. Very important. ನೋಡಿ, ಯಾವುದೇ ಗ್ಯಾಪ್ ಆಗಿರ್ಬೋದು, ಯಾವುದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಗವರ್ಮೆಂಟಿನ ಅಟಾನಮಸ್ ಬಾಡಿ ಆದಂತಹ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೂಡ ಅಂತಹದ್ದೇ ಒಂದು ರಿಟರ್ನ್ ಡಾಕ್ಯುಮೆಂಟ್. ನಾನು ಹೇಗೆ ರೆಕಾರ್ಡ್ ಮಾಡಬೇಕು, ಹೇಗೆ ಮೆಷರ್ ಮಾಡಬೇಕು, ಯಾವ ರೀತಿಯಲ್ಲಿ ಮೆಷರ್ ಮಾಡಬೇಕು, ಅದನ್ನು ಹೇಗೆ ಡಿಸ್ಕ್ಲೋಸ್ ಮಾಡಬೇಕು, ಎಲ್ಲವನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನನಗೆ ಹೇಳುತ್ತೆ. ನೆಕ್ಸ್ಟು ಅದರ ಆಬ್ಜೆಕ್ಟಿವ್ಸ್ ಏನು? ಇವಾಗ ನಾನು ಹೇಳಿದ ಹಾಗೆ ಯೂನಿಫಾರ್ಮಿಟಿ ತರೋದು. ಇಡೀ ದೇಶ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನ ಯೂನಿಫಾರ್ಮ್ ಆಗಿ ಮೈಂಟೈನ್ ಮಾಡಬೇಕು. ನಿಮ್ದು ಯಾವುದೇ ಟ್ರಾನ್ಸಾಕ್ಷನ್ ಇರಲಿ, ಮೆಥಡ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಏನಾಗಿರಬೇಕು? ಸೇಮ್ ಆಗಿರಬೇಕು, ಯೂನಿಫಾರ್ಮ್ ಆಗಿರಬೇಕು. ಯಾವುದೇ ಅಕೌಂಟಿಂಗ್ ಪಾಲಿಸಿಯಲ್ಲಿ ನಾವು ಯಾವುದೇ ವೇರಿಯೇಷನ್ ಅನ್ನ ತರಬಾರ್ದು. We have to eliminate non-comparability of accounting statements. ನೋಡಿ, ಹಳೆ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ, ಒಂದು ಕಂಪನಿಯ ಸ್ಟೇಟ್ಮೆಂಟ್ ಇನ್ನೊಂದು ಕಂಪನಿಯ ಸ್ಟೇಟ್ಮೆಂಟ್ ತಗೊಂಡ್ರೆ ಆಬ್ಸಲ್ಯೂಟ್ಲಿ ಅನ್ಕಂಪೇರಬಲ್. ಒಂದೇ ಸೆಕ್ಟರಲ್ಲಿದ್ದಾರೆ, ಒಂದೇ ತರಹದ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವನೇ ಒಂದಷ್ಟು ರೂಲ್ಸನ್ನು ಹಾಕೊಂಡು ಡಾಕ್ಯುಮೆಂಟ್ ಮಾಡಿದ್ದಾನೆ, ಇವನೇ ಒಂದಷ್ಟು ರೂಲ್ಸನ್ನು ಹಾಕೊಂಡು ಡಾಕ್ಯುಮೆಂಟ್ ಮಾಡಿದ್ದಾನೆ. ಇಟ್ ಈಸ್ ಅ ಲಾಸ್ ಟು ದ ಗವರ್ಮೆಂಟ್. ಇಂತಹ ಎರರ್ಸ್ ಅನ್ನ, ಇಂತಹ ಫ್ಲಾಗಳನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನ್ ಮಾಡುತ್ತೆ? ಎಲಿಮಿನೇಟ್ ಮಾಡುತ್ತೆ. ಸೊ ನಾನು ಇವಾಗಲೇ ಹೇಳ್ದಂಗೆ ಬೆನಿಫಿಟ್ಸ್ ಅಂದ್ರೆ ಏನರ್ಥ? ಲಾಭಗಳು. ಎಲಿಮಿನೇಟ್ ದ ವೇರಿಯೇಷನ್ಸ್ ಇನ್ ಟ್ರೀಟ್ಮೆಂಟ್. ಒಬ್ಬೊಬ್ರು ಒಂದೊಂದು ತರಹ ಅಕೌಂಟ್ಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಡಿಸ್ಕ್ಲೋಸ್ ಯೂಸ್ಫುಲ್ ಇನ್ಫಾರ್ಮೇಶನ್.
ಅಕಾರ್ಡಿಂಗ್ ಟು ದ ಲಾ. ಕೆಲವ್ರು ಏನ್ ಮಾಡ್ತಾರೆ, ಪರ್ಪಸ್ಫುಲ್ ಆಗಿ ಕೆಲವು ಇನ್ಫಾರ್ಮೇಶನ್ನ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಇಟ್ಕೊಂಡು ಮರ್ಜ್ ಮಾಡಾಕ್ಬಿಡ್ತಾರೆ. ಅದು ಆಗಬಾರ್ದು. ಲಾ ಪ್ರಕಾರ ಯಾವ ಯಾವ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಆಗಬೇಕೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು. ವಾಟ್ ಆರ್ ದ ಲಿಮಿಟೇಷನ್ಸ್? ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಡಿಫಿಕಲ್ಟ್ ಟು ಅಪ್ಲೈ. ಒಂದು ಸೇಯಿಂಗ್ ಹೇಳುತ್ತೆ, ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅವನ ಲೈಫ್ ಟೈಮಲ್ಲಿ ಅಟ್ ಬೆಸ್ಟ್ 5 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ. ಹಲವಾರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ, ಹಲವಾರು ರೀತಿಯಾದ ಮೆಷರ್ಮೆಂಟ್ಸ್ ಇದೆ. ಅಟ್ ಬೆಸ್ಟ್ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅವನ ಲೈಫ್ ಟೈಮಲ್ಲಿ 5 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ಒಂದು ಸೇಯಿಂಗ್ ಇದೆ, ಎಕ್ಸ್ಪರ್ಟ್ ಆಗಬಹುದು ಅಂತ ಒಂದು ಸೇವಿಂಗ್ ಇದೆ. ಸೊ ಅದರ ಪ್ರಕಾರ ನಾವು ಹೋಗೋದಾದ್ರೆ ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಟಾಪಿಕ್ ಟು ಲರ್ನ್. ಸೊ ಮೂವಿಂಗ್ ಅಹೆಡ್ ಫ್ರಮ್ ಹಿಯರ್, ಲೆಟ್ us go for the next topic, GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಏನು GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದ್ರೆ, ನೋಡಿ, ನಮ್ಮ ದೇಶದಲ್ಲಿ there are 2 types of taxes. One is direct tax and the other one is indirect taxes. Direct tax ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದ್ರೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಸರ್ವಿಸ್, ಎಕ್ಸೈಸ್, CST, ಕಸ್ಟಮ್, ವ್ಯಾಟ್, ಎಂಟ್ರಿ, ಆಕ್ಟ್ರಾಯ್, ಲಕ್ಸುರಿ, ನೋಡಿ ಎಷ್ಟು ತರಹದ ಟ್ಯಾಕ್ಸ್ಗಳಿತ್ತು. ಈ ಎಲ್ಲ ಟ್ಯಾಕ್ಸ್ಗಳನ್ನು ಎಲಿಮಿನೇಟ್ ಮಾಡಿ ತಂದಿರ್ತಕ್ಕಂತಹ ಹೊಸ ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ? GST ಅಂತ ಕರಿತೀವಿ. ಸೊ GST ಅಂದ್ರೆ ಏನರ್ಥ? GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅರ್ಥ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಮೊದಲನೆಯ ಜುಲೈ 2017 ಮಿಡ್ ನೈಟ್ 12 ಗಂಟೆಗೆ ಶ್ರೀ ನರೇಂದ್ರ ಮೋದಿಜಿ ಅವರು ಪಾರ್ಲಿಮೆಂಟಲ್ಲಿ ಅದನ್ನ ಇಂಟ್ರಡ್ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಆನ್ 1st July 2017 at the stroke of the midnight hour at 12 o'clock, ನರೇಂದ್ರ ಮೋದಿಜಿ ಮತ್ತು ಅವರ ಸರ್ಕಾರ GST ಅನ್ನ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಸೊ GSTಗೆ 3 ತರಹ ಇದೆ: ಸೆಂಟ್ರಲ್ GST, ಸ್ಟೇಟ್ GST ಮತ್ತು ಇಂಟಿಗ್ರೇಟೆಡ್ GST. ಸೆಂಟ್ರಲ್ GST ಅಂದ್ರೆ ಇಟ್ ಇಸ್ ಕಲೆಕ್ಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಸ್ಟೇಟ್ GST ಅಂದ್ರೆ ಇಟ್ ಇಸ್ ಕಲೆಕ್ಟೆಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಇಂಟಿಗ್ರೇಟೆಡ್ GST ಅಂದ್ರೆ ಇಂಟರ್ ಸ್ಟೇಟ್, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ನಡುವೆ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ಸ್ಗೆ ಬರ್ತಕ್ಕಂತಹ GST. ಇದು ಆ ಸ್ಟೇಟ್ಗೆ ತಕ್ಕನ ಹಾಗೆ ಅದದು ಡಿವೈಡ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಡಿವೈಡೆಡ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಸ್ಟೇಟ್. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? All of us must aim to score how much? 100. We must produce the best results in Karnataka. We will aim for it. Ella hard work ಮಾಡಿ, we will work as a team. Next 2 ವರ್ಷ ನಮ್ಮ ಗುರಿ ಏನಪ್ಪಾ ಅಂದ್ರೆ ಎಲ್ಲರೂ 100 ತೆಗಿಬೇಕು, 99 ಕೂಡ ಅಲ್ಲ. ಕರೆಕ್ಟ್? Yes, we will go for it. We will get the runs going. We will achieve it. ಎಸ್ ಮಕ್ಕಳೇ, ಇವತ್ತಿನ ಪಾಠದಲ್ಲಿ ಹಲವಾರು ಹೊಸ ಟಾಪಿಕ್ಗಳನ್ನ ಕಲ್ತ್ವಿ, ಹಲವಾರು ಹೊಸ ಟರ್ಮ್ಸ್ ಅಂಡ್ ಪದಗಳನ್ನ ಕಲ್ತ್ವಿ, ಹಲವಾರು ಹೊಸ ರೀತಿಯಲ್ಲಿ ಅಕೌಂಟಿಂಗ್ ಅನ್ನ ನೋಡೋದು, ಹಲವಾರು ಹೊಸ ಆಂಗಲ್ಗಳಲ್ಲಿ ಅಕೌಂಟಿಂಗ್ ಅನ್ನ ಇವ್ಯಾಲ್ಯುಯೇಟ್ ಮಾಡೋದನ್ನ ಕಲ್ತ್ವಿ. ಏನಾದರೂ ಡೌಟ್ ಇದ್ರೆ
ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಎಲ್ಲರೂ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ರಿಮೆಂಬರ್, ಎಲ್ಲರೂ ಫೈನಲ್ ಎಕ್ಸಾಮಿನೇಷನಲ್ಲಿ 100 ತೆಗಿಬೇಕು. 99 ಕೂಡ ಅಲ್ಲ, 100. ನಾವೆಲ್ಲರೂ ಕಾನ್ಸೆಪ್ಟ್ಗಳನ್ನ ಕಲಿಯೋಣ, ಚೆನ್ನಾಗಿ ಕಲಿಯೋಣ. ಹಲವಾರು ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಗವರ್ಮೆಂಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳನ್ನ ತಗೊಳ್ಳೋಣ. ನಮ್ಮ ಕರ್ನಾಟಕದಿಂದ ಹಲವಾರು IAS, IPS, IFS, IFOS ಅನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಡೋಣ. ಎಲ್ಲರೂ ಚೆನ್ನಾಗಿ ಕಲಿಯೋಣ. ಧನ್ಯವಾದಗಳು ಮಕ್ಕಳೇ.